ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಮತ್ತೊಂದು ಆವರ್ತಿ ನಾವೆಲ್ಲರೂ ಸೇರಿ ಬರುವ ಕೃಪೆಯನ್ನು ಕೊಟ್ಟಿದ್ದೀರಾ, ನಿಮಗೆ ವಂದನೆಗಳು. ಮತ್ತೊಂದು ಆವರ್ತಿ ನಿಮ್ಮ ಪರಿಶುದ್ಧವಾದ ಮಾತುಗಳನ್ನು ಧ್ಯಾನಿಸುವಂತ ಅವಕಾಶವನ್ನು ಕೊಟ್ಟಿದ್ದೀರಾ ಸ್ವಾಮಿ. ಕರ್ತನೆ, ಕೇಳುವವರಾಗಿ ಮಾತ್ರ ಇರದೆ ಅದರ ಪ್ರಕಾರವಾಗಿ ಜೀವಿಸುವವರಾಗಿ ನಾವೆಲ್ಲರಿರುವ ಹಾಗೆ ನಿಮ್ಮ ಕೃಪೆಯನ್ನು ನಮ್ಮೆಲ್ಲರನ್ನು ತುಂಬಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮವನ್ನು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ತಂದೆಯಾದ ದೇವರು. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರ ಮಹಾಪ್ರೀತಿ ಕೃಪೆ ನಮ್ಮೆಲ್ಲರ ಮೇಲೆ ಇದ್ದದರಿಂದ ಮುಂಜಾನೆಯಲ್ಲಿ ದೇವರು ನಮ್ಮನ್ನು ತನ್ನ ವಾಕ್ಯದಲ್ಲಿ ನಡೆಸಿ ಆರಾಧನೆಯಲ್ಲಿ ನಡೆಸಿ ಮತ್ತೊಮ್ಮೆ ಈ ಸಾಯಂಕಾಲದ ವೇಳೆಯಲ್ಲಿ ಆತನ ಸಮ್ಮುಖದಲ್ಲಿ ಸೇರಿ ಬರುವ ಅವಕಾಶವನ್ನು ಕೊಟ್ಟಂತ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ದೇವರನ್ನು ನಂಬಿದಂತ ನಾವು ಲೋಕದವರಿಗೆ ಬಹಳ ವಿಚಿತ್ರ ಪ್ರಿಯ. ಎಷ್ಟು ವಿಚಿತ್ರ ಅಂತಂದ್ರೆ, ಲೋಕದವರು ನಮ್ಮನ್ನು ನಮ್ಮ ನಂಬಿಕೆಯನ್ನ ನೋಡಿದಾಗ ತುಂಬಾ ಕೆಲವೊಮ್ಮೆ ಹೇಳನೆ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಇನ್ನು ಹೇಳಬೇಕಂದ್ರೆ ನಮ್ಮ ಸ್ವಂತವರೇ ನಮ್ಮನ್ನ ನೀನ್ ಚೆನ್ನಾಗಿರು ಸಾಕು ಅಂತಾರೆ. ನೀನ್ ಚೆನ್ನಾಗಿದ್ರೆ ಸಾಕು, ಇಲ್ಲ ನೀನು ಬಾ ಚೆನ್ನಾಗಿರು ಅಂತಂದ್ರೆ ಇಲ್ಲ ಇಲ್ಲ ನೀನ್ ಚೆನ್ನಾಗಿರು ಸಾಕು. ಯಾಕೆಂದ್ರೆ ಅವರಿಗೆ ಅದು ಹೇಳನೆ ತರ ಇರುತ್ತೆ, ಅವರಿಗೆ ಅದು ಒಂಥರ ಹುಚ್ಚಾಟ ಇದ್ದಂಗೆ ಇರುತ್ತೆ, ಅವರಿಗೆ ಅದು ಒಂಥರ ಕಾಮಿಡಿ ಮಾಡ್ದಂಗೆ ಇರುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಅದನ್ನ ಅನುಭವಿಸುತ್ತಿರುವಂತ ನಮಗೆ ಗೊತ್ತು ಅದರಲ್ಲಿರುವಂತ ಶ್ರೇಷ್ಠತೆ ಅಂತದ್ದು, ಅದರಲ್ಲಿರುವಂತ ನಮಗೆ ಗೊತ್ತು ಅದರಲ್ಲಿರುವಂತ ವ್ಯಾಲ್ಯೂ ಅಂತದ್ದು. ಹೊರಗಿನವರು ನಮ್ಮನ್ನ ನೋಡಿ ಕೆಲವೊಮ್ಮೆ ಇವನು ಹುಚ್ಚ, ಇವನಿಗೆ ತಿಳುವಳಿಕೆ ಇಲ್ಲ, ಇವನು ಮೂರ್ಖ ತಂದುಕೊಂಡ್ರೂ ಪರವಾಗಿಲ್ಲ. ನಮ್ಮ ನಂಬಿಕೆ ದೊಡ್ಡದು, ನಮ್ಮ ವಿಶ್ವಾಸ ದೊಡ್ಡದು. ಹಾಗಾಗಿ ದೇವರನ್ನು ನಂಬಿದಂತ ನಾವು ಹೇಗೆ ಬದುಕಬೇಕೆಂಬಂತ ವಿಷಯವನ್ನ ಸತ್ಯವೇದದಲ್ಲಿ ದೇವರು ಅನೇಕ ಮಾತುಗಳಿಂದ ಬರೆಸಿದ್ದಾರೆ. ಅನೇಕ ಮಾತುಗಳು, ಒಂದಲ್ಲ ಎರಡಲ್ಲ, ಅನೇಕ ಮಾತುಗಳನ್ನ ದೇವರು ಬರೆಸಿದ್ದಾರೆ. ಈ ದಿನ ಅಪೊಸ್ತಲನಾದಂತ ಪೌಲನು ತಿಮೋತಿಯನಿಗೆ ಎಚ್ಚರಿಸುತ್ತಿರುವಂತ ಕೆಲವು ಎಚ್ಚರಿಕೆಯ ಮಾತುಗಳನ್ನ ಕೆಲವು ಇಲ್ಲ ಅಂತಂದ್ರೆ ಹಿತೋಪದೇಶವನ್ನ ನಾವು ನೋಡೋಣ. ಏನ್ ಹೇಳ್ತಿದ್ದಾನೆ ಪೌಲರವರು, ಏನಂತ ತಿಮೋತಿಯನಿಗೆ ತಿಳಿಸ್ತಿದ್ದಾರೆ ಅಂದ್ರೆ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗಿರುವಂತಹ ಸಂದರ್ಭವನ್ನು ಓದೋಣ. ಈ ಸಂಗತಿಗಳನ್ನು ಸಹೋದರರೇ, 4ನೇ ಅಧ್ಯಾಯ 10ನೇ ವಚನದಿಂದ 6ನೇ ವಚನದಿಂದ 10ನೇ ವಚನ. ಪುಟ ಸಂಖ್ಯೆ 266, ಪೇಜ್ ನಂಬರ್ 266. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದ್ದಾರೆ. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸಂಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವೆ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. ಪೌಲನು ಪ್ರೇರೆ ದೊಡ್ಡ ಸೇವಕನು, ಎಷ್ಟೋ ಅನುಭವವುಳ್ಳಂತ ಸೇವಕನು, ಸೇವೆಯಲ್ಲಿ ಬಿದ್ದು ಎದ್ದು ಮುಳುಗಿದಂತ ವ್ಯಕ್ತಿ ಅಪೊಸ್ತಲನಾದಂತ ಪೌಲನು. ತಿಮೋತಿಯನ್ನು ಇವಾಗ ಸೇವೆಯಲ್ಲಿ ನಿಲ್ಲುತ್ತಿರುವಂತ ವ್ಯಕ್ತಿ, ಸೇವೆ ಪ್ರಾರಂಭ ಮಾಡಿದಂತ ವ್ಯಕ್ತಿ, ಒಂದು ಯವನಸ್ಥನಾದಂತ ಒಂದು ಹುಡುಗ ತಿಮೋತಿ. ಸೇವೆ ಮಾಡಬೇಕೆಂಬಂತ ಆಸೆಯಿಂದ ಸೇವೆ ಶುರು ಮಾಡಿದಾನೆ. ತನಗೆ ಆದಂತ ಒಂದು ಸಭೆ ಇದೆ. ಸೊ
ತಿಮೋತಿಯನನ್ನು ಪೌಲನು ಬಲಪಡಿಸುತ್ತಿರುವಂತ ರೀತಿ ಈ ಅಧ್ಯಾಯ ಪೂರ್ತಿ, ಅಧ್ಯಾಯ ಅನ್ನೋದಕ್ಕಿಂತ ಈ 2 ಪುಸ್ತಕಗಳು, ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ ಆಗಿರಬಹುದು, ಎರಡು ಪತ್ರಿಕೆಗಳನ್ನ ಬರೆದಿದ್ದಾರೆ ತಿಮೋತಿಯನಿಗೆ ಪರ್ಟಿಕ್ಯುಲರ್ ಆಗಿ. ತಿಮೋತಿಯನೇ, ನೀನ್ ನಿಂತಿದೆಯ ಸೇವೆಗೋಸ್ಕರ, ನಿಂತಿರುವಂತ ನೀನು ಹೀಗಿರು, ಹಾಗಿರು, ನಿನ್ನ ನಡವಳಿಕೆ ಹೇಗಿರಬೇಕು, ನಿನ್ನ ಮಾತುಗಳು ಹೇಗಿರಬೇಕು, ಸಭೆಯಲ್ಲಿ ಸ್ತ್ರೀಯರೊಂದಿಗೆ ಹೀಗಿರು, ಪುರುಷರೊಂದಿಗೆ ಹೀಗಿರು, ಹಿರಿಯರೊಂದಿಗೆ ನೀನು ಹೀಗಿರು, ವೃದ್ಧರೊಂದಿಗೆ ಈ ರೀತಿ ಪ್ರತಿ ಚಿಕ್ಕ ವಿಷಯವನ್ನು ಕೂಡ ಪೌಲರವರಲ್ಲಿ ಪಾಯಿಂಟ್ ಔಟ್ ಮಾಡಿ ಮಾತನಾಡುತ್ತಿದ್ದಾರೆ. ಈಗ ನಾವು ಓದಿರುವಂತ ವಚನವನ್ನು ನೋಡೋದಾದ್ರೆ, ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿರುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ನಾನು ನಿನಗೆ ತಿಳಿಸುವಂತ ಏನಾದ್ರೂ ಮಾತುಗಳಿದಾವಲ್ವಾ, ಇದನ್ನ ನಿಜವಾಗ್ಲೂ ಫಾಲೋ ಮಾಡಿದ್ರೆ, ನಾನು ಹೇಳಿದಂತ ಮಾತುಗಳ ಪ್ರಕಾರವಾಗಿ ನೀನು ಜೀವಿಸಿದರೆ ನೀನು ಏನಾಗ್ತೀಯ ಅಂತಂದ್ರೆ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರ್ತೀಯ. ಯು ವಿಲ್ ಬಿ ಎ ಗುಡ್ ಸರ್ವೆಂಟ್ ಆಫ್ ಗಾಡ್, ಯು ವಿಲ್ ಬಿ ಎ ಗುಡ್ ಸರ್ವೆಂಟ್ ಆಫ್ ಜೀಸಸ್. ಎಲ್ಲರೂ ಸೇವಕರು, ಆದರೆ ಒಳ್ಳೆ ಸೇವಕರು ಮಾತ್ರ ಕೆಲವರು. ಪೌಲರವರು ಇಲ್ಲಿ ತಿಮೋತಿಯನನ್ನ ಟ್ರೈನ್ ಮಾಡ್ತಿರುವಂತ ರೀತಿ ಸೇವಕನಾಗುವಂತ ರೀತಿ ಅಲ್ಲ, ನೀನು ಒಳ್ಳೆ ಸೇವಕನಾಗಬೇಕೆಂಬುದಾಗಿ ತಿಮೋತಿಯನನ್ನ ಟ್ರೀಟ್ ಮಾಡ್ತಿದ್ದಾರೆ. ಇದು ಕೇವಲ ಸೇವಕರಿಗೆ ಮಾತ್ರ ಅಂತಲ್ಲ ಬೇರೆ, ಕ್ರಿಸ್ತನನ್ನು ನಂಬಿರುವಂತ, ವಿಶ್ವಾಸದಲ್ಲಿರುವಂತ ನಮ್ಮೆಲ್ಲರಿಗೂ ಬೇಕಾಗಿರುವಂತ ಮಾತುಗಳಾಗಿವೆ. ನೀನು ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ನೀನ್ ಈ ತರ ಒಳ್ಳೆ ಸೇವಕನಾಗಿರಬೇಕಂತಂದ್ರೆ ಏನ್ ಮಾಡ್ಬೇಕು? 7ನೇ ವಚನ, ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ನೀನು ದೇವರಲ್ಲಿ ಒಳ್ಳೆ ಸೇವಕನಾಗಿ, ಒಳ್ಳೆ ವ್ಯಕ್ತಿಗಳಾಗಿ ನಾವು ದೇವರಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಇಂಥ ಕ್ಯಾರೆಕ್ಟರ್ಗಳು. ಎಂತದ್ದಂತೆ ಅದು? ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು, ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ನಮಗೆ ಇಂಟ್ರೆಸ್ಟ್ ಬರುವಂತದ್ದು ಯಾವ್ದು ಹೇಳಿ? ಕಥೆಗಳು. ಅದರಲ್ಲೂ ಅಜ್ಜಿ ಕಥೆಗಳಂತಂದ್ರೆ ಇನ್ನೂ ಇಷ್ಟ. ಹೌದಾ? ಅಜ್ಜಿ ಕಥೆಗಳಂತಂದ್ರೆ ಅಜ್ಜಿ ಕುಂಡ್ರಿಸ್ಕೊಂಡು ಅಲ್ಲೆಲ್ಲೋ ಆಕಾಶದಲ್ಲಿ, ಅಲ್ಲೆಲ್ಲೋ ದೂರದಲ್ಲಿ ಕೂತಿರುವಂತ ಚಂದಮಾಮದ ಬಗ್ಗೆ ಮಾತಾಡ್ತಾರೆ. ಚಂದಮಾಮದ ಮೇಲೆ ಯಾರೋ ಇದಾರಂತೆ, ಏನೋ ಮಾಡ್ತಿದಾರಂತೆ, ಬರ್ತಾರಂತೆ, ಹೋಗ್ತಾರಂತೆ, ಕರೀತಾರಂತೆ, ಹೇಳ್ತಾರಂತೆ, ಅದೇನು ಗೊತ್ತಿಲ್ಲ. ಇದೆಲ್ಲ ಕೇಳಬೇಕಾದ್ರೆ ಎಷ್ಟು ಸಕಲಾಗಿರುತ್ತೆ ಅಂತಂದ್ರೆ, ಅದು ಚಿಕ್ಕ ವಯಸ್ಸು. ಹಾಗೆ ಹೇಳಿದ್ದಕ್ಕೆ ನಾವೆಲ್ಲರೂ ತಿಂದಿದ್ದೇವೆ, ಹಾಗೆ ಹೇಳಿದ್ದಕ್ಕೆ ನಾವೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿದ್ದೇವೆ. ಅದನ್ನೇ ಕಂಟಿನ್ಯೂ ಮಾಡಬೇಕಂತಲ್ಲ. ದೊಡ್ಡವರಾದ ಮೇಲೆ ಅದೇ ಅಜ್ಜಿ ಕಥೆಗಳು ಅಂತಂದ್ರೆ, ಅವ್ರು ಯಾರೋ ಬಂದು ಕೇಳಿದಾಗ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಕೊಡ್ತೇವೆ ಅಂತಂದ್ರೆ, ಇಂಥ ಕಥೆಗಳಿಗೆ, ದೇವರ ವಾಕ್ಯಕ್ಕೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ದೇವರ ವಾಕ್ಯಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ತಿಮೋತಿಯನು ಸೇವಕನು, ಪ್ರೇರ ವಾಕ್ಯವನ್ನು ಉಪದೇಶಿಸುತ್ತಿರುವಂತವನು ಮನುಷ್ಯನಾದನು ಕೂಡ. ಹೌದಾ? ಆತನು ಕೂಡ ಮನುಷ್ಯರಾಗಿ ನಮ್ಮೆಲ್ಲರಿಗಿರುವಂತ ಡಿಫಾಲ್ಟ್ ಸೆಟ್ಟಿಂಗ್ ಏನೋ ಗೊತ್ತಾ ಪ್ರೇರೆ? ದೇವರ ವಾಕ್ಯ ಅಂತಂದ್ರೆ ಕೇಳಬೇಡ. ಲೋಕದ ಅಜ್ಜಿ ಕಥೆಗಳು, ಪ್ರಾಪಂಚಿಕವಾದಂತ ಕಥೆಗಳೇನಾದ್ರು ಇದೆಯಲ್ಲ, ಅದನ್ನ ನೀನು ಕೇಳು. ಎಷ್ಟು ಇಂಟ್ರೆಸ್ಟ್ ಆಗಿ ನಾವು ಕೇಳ್ತೀವಿ ಅಂತಂದ್ರೆ, ಕಥೆಗಳನ್ನ. ಒಂದು ಮೂವಿ ರಿಲೀಸ್ ಆದ್ರೆ ಆ ಮೂವಿ ಕ್ಯಾರೆಕ್ಟರ್ಸ್ ಇರ್ತವೆ ಪ್ರೇರ, ಆ ಕ್ಯಾರೆಕ್ಟರ್ಸ್ ಬಹಳ ಭಯಂಕರವಾಗಿರ್ತವೆ. ಫಾರ್ ಎಕ್ಸಾಂಪಲ್, ನಾನು ಚಿಕ್ಕ ಒಂದು ಮೂವಿ ಉದಾಹರಣೆ ತೆಗೆದುಕೊಳ್ತೇನೆ. ಯಾಕೆ ಮೂವಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದ್ರೆ, ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವಂತ ಉದ್ದೇಶಕ್ಕೆ. ರೀಸೆಂಟ್ ಆಗಿ ಒಂದು ಮೂವಿ ಬಂತು. ಆ ಮೂವಿ ಹೆಸರು ಸಲಾರ್ ಅಂತ ಹೇಳಿ. ಆ ಮೂವಿಯಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲವನ್ನು ಕೂಡ ಯಾರು ಡೈರೆಕ್ಟರ್ ಡಿಸೈನ್ ಮಾಡಿದ್ದು. ಯಾವ ಒಂದು ಕ್ಯಾರೆಕ್ಟರ್ ರಿಯಾಲಿಟಿ ಕ್ಯಾರೆಕ್ಟರ್ ಅಲ್ಲ, ಯಾವುದು ಕೂಡ ಒರಿಜಿನಲ್ ಕ್ಯಾರೆಕ್ಟರ್. ಜಾತಿಯನ್ನ ಡಿಸೈನ್ ಮಾಡಿದ್ದಾನೆ, ಊರನ್ನ ಡಿಸೈನ್ ಮಾಡಿದ್ದಾನೆ, ಆ ಊರಲ್ಲಿರುವಂತ ತಂದೆ ತಾಯಿಗಳನ್ನ ಡಿಸೈನ್ ಮಾಡಿದ್ದಾನೆ, ಬಂಧುಗಳನ್ನ ಡಿಸೈನ್ ಮಾಡಿದ್ದಾನೆ, ಆರ್ಮಿ ಡಿಸೈನ್ ಮಾಡಿದ್ದಾನೆ, ಎಲ್ಲವನ್ನು ಕೂಡ A to Z ಡಿಸೈನ್ ಮಾಡಿರುವಂತದ್ದು ಅವನೇ. ನಿಜವಾಗ್ಲೂ ಅದನ್ನ ಕೂತ್ಕೊಂಡು ಕೇಳಿದ್ರೆ, ನೋಡಿದ್ರೆ ಏನಂದ್ರೆ ಏನೋ ಅರ್ಥ ಆಗಲ್ಲ. ಬಂದ್ರೆ ಕೆಲವೊಬ್ರು ಇರ್ತಾರೆ, ಈ ಏನಂತಾರೆ ರಿಸರ್ಚ್ ಅನಲಿಸ್ಟ್ಸ್. ಅವ್ರು ಹೆಂಗೆ ಯೂಟ್ಯೂಬ್ ಅಲ್ಲಿ ಥಂಬ್ನೇಲ್ಸ್ ಹಾಕ್ತಾರೆ ಗೊತ್ತಾ ప్రియరే? ఈ జాతి వాళ్ళు ఆ జాతి వాళ్ళతో గొడవ పడుతున్నారంటే వాళ్ళకు వీళ్ళకు ఉన్నటువంటి లింక్ ఏంటి ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡಿ ಹಾಕ್ತಾರೆ ಅದಕ್ಕೆ. ಅದು ನಿಜ ಹೇಳ್ಬೇಕಂತಂದ್ರೆ ಏನು ಅರ್ಥ ಆಗಲ್ಲ. ಅಲ್ಲಿ ಅರ್ಥ ಆಗದೆ ಇದ್ರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅರ್ಥ ಮಾಡ್ಕೊಂಡು ಅವರ ಹೆಸರುಗಳು, ಅವರ ಜಾತಿ ಹೆಸರುಗಳು ಅವೆಲ್ಲ ತಲೆಗೆ ಹಾಕೊಂಡು ಕೊನೆಗೆ ಒಂದು ರಿಸಲ್ಟ್ ಜೊತೆಗೆ ಬರ್ತಾರೆ. ಇದು ಹಿಂಗೆ, ಅದಂಗೆ, ಅದು ಹಿಂಗೆ, ಇದು ಹಿಂಗೆ, ಅದು ಇದು ಅಂತ. ಅದು ಫೇಕ್ ಸ್ಟೋರಿ, fake narration, fake character, fiction. Everything is fiction. Nothing is there. Everything is fake.
ಅದನ್ನ ಅನಾಲಿಸಿಸ್ ಮಾಡಕ್ಕೆ ನಾವು ಎಷ್ಟು ದೀರ್ಘ ತಾಳ್ಮೆಯಿಂದ ಕೂತ್ಕೊಳ್ತೀವಿ ಅಂತಂದ್ರೆ ನೋಡಿ 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 ಒಂದ್ಸಲ ಅರ್ಥ ಆಗಿಲ್ಲ, 2ನೇ ಸಲ, 3ನೇ ಸಲ ಅರ್ಥ ಆಗಿಲ್ಲ, 4ನೇ ಸಲ ನೋಡಿ 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 ಅಷ್ಟು ತಲೆಗೆ ಹಾಕೊಂಡು ಒಂದು ಅನಾಲಿಸಿಸ್ ಮಾಡ್ತೇವೆ. ಸತ್ಯವೇದದಲ್ಲಿರುವಂತ ಕ್ಯಾರೆಕ್ಟರ್ಸ್ ಫೇಕಾ ಅಥವಾ ಒರಿಜಿನಲ್ ಅಂತಂದ್ರೆ ಒರಿಜಿನಲ್ ಫ್ಯಾಕ್ಟ್. ಬದುಕಿದಂತ ಬದುಕುಗಳಿವು. ಈ ಬದುಕುಗಳನ್ನ ವಿವರಿಸುತ್ತಾ ಹೇಳ್ತಿದ್ದರು ಕೂಡ ನಮಗೆ ನಿಜವಾಗ್ಲೂ ತಲೆಗೆ ವಿವರಿಸಿ ಹೇಳ್ತಿದ್ರು ಕೂಡ ಅಲ್ಲಿ ವಿವರಣೆ ಇರಲ್ಲ, ಎಂತದ್ದು ಇರಲ್ಲ. ಇವರು ಹೋಗ್ಬಿಟ್ಟು ಅದ್ರಲ್ಲಿ ತೂರಿ ಆ ಕಥೆಗಳಲ್ಲಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಪೌಲರವರು ಹೇಳ್ತಿದ್ದಾರೆ, ಅಜ್ಜಿ ಕಥೆಗಳಂತಿರುವಂತಹ ಪ್ರಾಪಂಚಿಕವಾದ ಕಥೆಗಳನ್ನು ನೀನು ತಳ್ಳಿಬಿಟ್ಟು ದೇವರಲ್ಲಿ ನಿಜವಾಗ್ಲೂ ನಾವು ಬೆಳೆಯಬೇಕು ಅಂತಂದ್ರೆ ಪ್ರೇರೆ ಇಂಥ ಅಜ್ಜಿ ಕಥೆಗಳಂತಿರುವಂತಹ ಪ್ರಾಪಂಚಿಕವಾದ ಕಥೆಗಳನ್ನ ನಾವು ತಳ್ಳಿಬಿಡ್ಬೇಕು. ಒಂದು ಕಾಲದಲ್ಲಿ ಅಜ್ಜಿ ಕತೆ, ಇವಾಗ ಯಾರಾದ್ರೂ ಅಜ್ಜಿ ಇದ್ರು ಕೂದಿರ್ಸ್ಕೊಂಡು ಕಥೆಗಳು ಹೇಳ್ತಿದಾರ? ಮತ್ತೆ ಅಜ್ಜಿ ಕಥೆಗಳನ್ನ ತಳ್ಳಿಬಿಟ್ಟಂತಂದ್ರೆ ಏನ್ ತಳ್ಳಿಬಿಡ್ಬೇಕೀಗ? ಅಜ್ಜಿ ಕಥೆಗಳು, ಪ್ರಾಪಂಚಿಕವಾದಂತ ಕಥೆಗಳನ್ನ ತಳ್ಳಿಬಿಡ್ಬೇಕಂತಂದ್ರೆ ಏನು? ಯಾವ್ದಾದ್ರೆ ನಾವು ದರಿದ್ರವಾದಂತ ಮೂವೀಸ್ ಗಳನ್ನ ನೋಡ್ತೀವಲ್ವ ಪ್ರಿಯರೇ, ಆ ಮೂವೀಸ್ ಅಲ್ಲಿರುವಂತದ್ದು ಯಾವುದು ಕೂಡ ಫ್ಯಾಕ್ಟ್. ಎವ್ರಿಥಿಂಗ್ ಇಸ್ ಫಿಕ್ಷನಲ್, ಎವ್ರಿಥಿಂಗ್ ಇಸ್ ಕಹಾನಿ 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 ಕಹಾನಿ. ದೇರ್ ಇಸ್ ನಥಿಂಗ್ ಒರಿಜಿನಲ್, ದೇರ್ ಇಸ್ ನಥಿಂಗ್ ಒರಿಜಿನಲ್. ಹೋಗ್ಲಿ, ಅದರಿಂದ ನೀವು ಕಲ್ತ್ಕೊಂಡಿರುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಝೀರೋ. ಅದರಲ್ಲಿ ನೀನು ಕಲ್ತ್ಕೊಂಡಿರುವಂತದ್ದು ಝೀರೋ. ಬಟ್ ನೋಡಿ, ನೀನ್ ಟೈಮ್ ವೇಸ್ಟ್ ಮಾಡಿರುವಂತ ಸಮಯ 3 ರಿಂದ 4 ಗಂಟೆ. ಮತ್ತೆ ಅಷ್ಟೊತ್ತು ನೋಡಿ ನೀನು ಏನು ಕಳ್ತ್ಕೊಂಡಿಲ್ಲ ಅಂತಂದ್ರೆ ನೀನು ಬೇಕಾದ್ರೆ ಮೂವಿ ಬೇಕಾದ್ರೆ ಮತ್ತೆ ನೋಡ್ಕೊಳ್ಬಹುದು. ಬಟ್ ನಿನ್ ಲೈಫ್ ಅಲ್ಲಿ ಹೋದಂತ 3 ಅವರ್ಸ್ ಮತ್ತೆ ನಿನಗೆ ಬರಲ್ಲ. ನೀನು ಕಳ್ಕೊಂಡಂತ 4 ಅವರ್ಸ್ ಮತ್ತೆ ನಿನಗೆ ಬರಲ್ಲ. ನೀನೇನ್ ಅಂದ್ಕೊಳ್ತೀಯ, ಮೂವಿ ನೋಡಿದ್ರೆ ಐ ವಿಲ್ ಬಿ ಹ್ಯಾಪಿ, ಬಟ್ ರಿಯಾಲಿಟಿ ಈಸ್ ಯು ಆರ್ ನಾಟ್ ಹ್ಯಾಪಿ. ಅದನ್ನ ನೋಡಿದಾಗ ನೀನ್ ನಿಜವಾಗ್ಲೂ ಹ್ಯಾಪಿ ಫೀಲ್ ಆಗಲ್ಲ. ಯು ಫೀಲ್ ದಟ್ ಯು ಆರ್ ಹ್ಯಾಪಿ, ಬಟ್ ರಿಯಲಿ ಯು ಆರ್ ನಾಟ್ ಫೀಲಿಂಗ್ ಹ್ಯಾಪಿ. ಇದಕ್ಕೆ ದೇವರು ಹೇಳ್ತಿದ್ದಾರೆ, ಈ ಕಥೆಗಳನ್ನ ನೀನು ತಳ್ಳಿಬಿಡು. ದೇವರಿಗೆ ಇಷ್ಟಕರವಾಗಿ ನಾವಿರಬೇಕಾ? ಇಂಥ ವೇಸ್ಟ್ ಕಥೆಗಳು, ವೇಸ್ಟ್ ಪ್ರಯೋಜನವಿಲ್ಲದೆ ಇರುವಂತವುಗಳನ್ನ, ಇವುಗಳನ್ನ ನಿಜವಾಗ್ಲೂ ತಳ್ಳಿಬಿಡಿ. ಇದು ಕೇವಲ ಯವನಸ್ಥರಲ್ಲಿರುವಂತ ಇಂಟ್ರೆಸ್ಟ್ ಅಲ್ಲ ಪ್ರಿಯ, ಎಲ್ಲರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಇನ್ನೂ ಅಸಹ್ಯವಾದಂತ ದರಿದ್ರವಾದಂತದ್ದು ಏನಾಗುತ್ತಾ, ಮೂವೀಸ್ ಅಂದ್ರೆ ಇಷ್ಟಪಡುವಂತವ್ರು ಕೆಲವರಾದರೆ, ಇನ್ನು ಕೆಲವರು ಇಷ್ಟಪಡುವಂತದ್ದು ಏನಾಗುತ್ತಾ, ಟಿವಿಯಲ್ಲಿ ಇವಾಗ ಬರುತ್ತೆ ನೋಡಿ ಬಿಗ್ ಬಾಸ್ ಅಂತ ಹೇಳಿ, ಹೌದಾ? ಅದಕ್ಕೋಸ್ಕರ ಕುಟುಂಬ ಕೂತ್ಕೊಂಡು ನೋಡ್ತಾರೆ. ಅದ್ರಲ್ಲಿ ಏನಿರುತ್ತೆ? ಅವ್ನು ಇವನ್ನ ಬೈದ, ಇವನ್ ಅವನ್ನ ಬೈದ, ಅವ್ನು ಅಡಿಗೆ ಮಾಡಿಲ್ಲ, ಇವನು ಓಡದ, ಅವ್ನು ಎದ್ದಿಲ್ಲ, ಇವನು ಬಾತ್ರೂಮ್ ತೊಳೆದಿಲ್ಲ, ಅವೇನಾ? ಅದನ್ನ ಎಷ್ಟು ಇಂಟ್ರೆಸ್ಟ್ ಇಂದ ಕೂತ್ಕೊಂಡು ನೋಡ್ತೀವಿ ಅಂತಂದ್ರೆ ಎಷ್ಟು ದಿನ ಇರುತ್ತೆ ಅದು? ಇಷ್ಟು ದಿನ ಅಂತ ರನ್ ಆಗುತ್ತಲ್ಲ, ಇಷ್ಟು ದಿನ ಅಂತ ರನ್ ಆಗುತ್ತೆ. 2-3 ತಿಂಗಳು ವಿತೌಟ್ ಮಿಸ್. ಮತ್ತೆ ಅದು ಸ್ಟಾರ್ಟ್ ಆದಾಗ ಲೈವ್ ಇರ್ಲಿಲ್ಲ, ಅದಕ್ಕೆ ಬರೀ ಸ್ಟೇಜ್ ಮೇಲೆ ಬಂದು ಮಾತನಾಡುವಂತದ್ದು ಮಾತ್ರ. ನಂತರ ಈ ಆಡಿಯನ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಏನ್ ಮಾಡಿದ್ರು? ಲೈವ್. ಅವ್ನು ರಾತ್ರಿ ಮಲಗೋದು ತೋರಿಸ್ತಾನೆ, ಬೆಳಿಗ್ಗೆ ಹೇಳೋದು ತೋರಿಸ್ತಾನೆ, ಅವ್ನು ಬಾತ್ರೂಮ್ ಹೋಗೋದು ತೋರಿಸ್ತಾನೆ, ಬಾತ್ರೂಮ್ ಇಂದ ಹೊರಗೆ ಬರೋದು ತೋರಿಸ್ತಾನೆ, ತಿನ್ನೋದು ತೋರಿಸ್ತಾನೆ, ಬೈಯೋದು ತೋರಿಸ್ತಾನೆ, ಎಲ್ಲ ತೋರಿಸ್ತಾನ ಅವ್ನು. ಯಾಕಂದ್ರೆ ಮನೆ ಸುತ್ತಲೂ ಕ್ಯಾಮ್ರಾ, ಎಲ್ಲಿಗೋದ್ರೂ ಕ್ಯಾಮ್ರಾ. ಇವಾಗ ಅಷ್ಟು ಇಂಟ್ರೆಸ್ಟ್ ಆಗಿ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ಇವಾಗ ಅದು ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಇದೆ. ಅದನ್ನ ಹೋಸ್ಟ್ ಮಾಡೋರು ಕೂಡ ಅದೇನೋ ದೊಡ್ಡ ಇದ್ರ ತರ ಹೋಸ್ಟ್ ಮಾಡ್ತಾರೆ. ಬಟ್ ಆಸ್ ಎ ಕ್ರಿಶ್ಚಿಯನ್ ಆರ್ ಯು ಅದಕ್ಕೆ ನೀನು ಅದನ್ನ ನೋಡೋದಕ್ಕೆ ಆರ್ ಯು ಪರ್ಮಿಟೆಡ್? ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟವರು? ಬೈಬಲ್ ನಿನಗೆ ಪರ್ಮಿಷನ್ ಕೊಟ್ಟಿದೆ ಅಂತಂದ್ರೆ ಬೈಬಲ್ ಇಲ್ಲಿ ಹೇಳ್ತಿರುವಂತ ಪರ್ಮಿಷನ್ ಏನು ಗೊತ್ತಾ? ರಿಜೆಕ್ಟೆಡ್. ನೀನು ಅದನ್ನ ಏನು ಮಾಡ್ಬೇಕಂತೆ? ತಳ್ಳಿ ಬಿಡ್ಬೇಕಂದ್ರೆ ನಿನ್ನ ಮುಂದೆ ಬಂದಿರುತ್ತೆ. ಬಂದಿದೆಯಲ್ವಾ ಅಂತ ಹೇಳ್ಬಿಟ್ಟು ಬಾಯಿ ಹಾಕಬೇಡ, ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಕಣ್ ತುಂಬಾ ನೋಡ್ಬೇಡ. ಅದನ್ನ ನೀನು ಮತ್ತೇನ್ ಮಾಡ್ಬೇಕು? ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಅಲ್ಲಿ ನೀನು ಕೊಡುವಂತ ಸಮಯವನ್ನ ಸತ್ಯವೇದವನ್ನ ಧ್ಯಾನಿಸುವುದರಲ್ಲಿ ಇಡು. ಅಲ್ಲಿ ನೀನು ನೋಡುವಂತ ಸಮಯವನ್ನ ಪ್ರಾರ್ಥನೆ ಮಾಡುವುದರಲ್ಲಿ ಇಡು. ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ, ಚಾನಲ್ ನಂಬರ್ ಗೊತ್ತಿರುತ್ತೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ, ಎಲ್ಲಾ ಟಿವಿ ಚಾನೆಲ್ಸ್ ಅಲ್ಲಿ ಯಾವ್ದು ರನ್ ಆಗ್ತಿರುತ್ತೆ ಎಲ್ಲ ಬರುತ್ತೆ. ಬಟ್ ಯು ನೋ ಸಮಥಿಂಗ್, ಸತ್ಯವೇದದಲ್ಲಿ ನಮಗೆ ಸಿಗುವಂತ ನೆಮ್ಮದಿ, ಪ್ರಶಾಂತತೆ, ನಿಜ ಹೇಳ್ತಿದ್ದೇನೆ, ಪ್ರಪಂಚದಲ್ಲಿ ಬೇರೆ ಎಲ್ಲೂ ನೀವು ಸಿಗಲ್ಲ. 100 ಬಿಗ್ ಬಾಸ್ ಎಪಿಸೋಡ್ಸ್ ನ ನೀವು ನೋಡಿದ್ರು ಕೂಡ ದೇವರಲ್ಲಿ ಸಿಗುವಂತ ನೆಮ್ಮದಿ ನಿಮಗೆ ಸಿಗುವುದಿಲ್ಲ.
100 ಸಿನಿಮಾಗಳನ್ನ ನೀನು ಒಂದೇ ದಿನ ಕೂತ್ಕೊಂಡು ನೋಡ್ತೀನಿ ಅಂತ ನೋಡಿದರೂ ಕೂಡ ದೇವರಲ್ಲಿ ಸಿಗುವಂತ ಸಮಾಧಾನಕ್ಕೆ ಸರಿಸಮಾನವಾದಂಥದ್ದು ಬೇರೆ ಯಾವುದು ಭೂಮಿಯ ಮೇಲೆ ಸಿಗುವುದು. ಯಾಕೆಂತಂದ್ರೆ ಬಿಗ್ ಬಾಸ್ ಎನ್ನುವಂಥದ್ದು ಇನ್ಸ್ಟಂಟ್ ಹ್ಯಾಪಿನೆಸ್ ಕೊಡುತ್ತೆ, ಸಿನಿಮಾ ಎನ್ನುವಂಥದ್ದು ಇನ್ಸ್ಟಂಟ್ ಹ್ಯಾಪಿನೆಸ್ ನ ಕೊಡುತ್ತೆ, ದೇವರ ವಾಕ್ಯ ಎನ್ನುವಂಥದ್ದು ಶಾಶ್ವತವಾದಂತಹ ಹ್ಯಾಪಿನೆಸ್. ಇಟ್ ಇಸ್ ನಾಟ್ ಇನ್ಸ್ಟಂಟ್, ಇಟ್ ಇಸ್ ನಾಟ್ ಇನ್ಸ್ಟಂಟ್. ಅದು ಯಾಕೆಂತಂದ್ರೆ ಪ್ರಿಯರೇ, ಯಾಕೆಂತಂದ್ರೆ ನಾವು ಇವತ್ತು ಲೋಕ ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೇವೆ. ಲೋಕ ಅದನ್ನ ನೋಡುತ್ತಿರೋದ್ರಿಂದ ನಾವು ಅದನ್ನ ನೋಡುತ್ತಿದ್ದೇವೆ. ಲೋಕ ಅದನ್ನ ಹಿಂಬಾಲಿಸುತ್ತಿರುವುದರಿಂದ ನಾವು ಅದನ್ನ ಹಿಂಬಾಲಿಸುತ್ತಿದ್ದೇವೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಟಿವಿ ಇಟ್ಸ್ ನಾಟ್ ಅಲೌಡ್. ನಮ್ಮ ಮನೆಯಲ್ಲಿ ಟಿವಿ ನೋಡಿದ್ರೆ ಹೊಡಿತಿದ್ರು, ಬೈತಿದ್ರು. ಸಾಯಂಕಾಲ ಆಗಿದ ತಕ್ಷಣ ನಮ್ಮ ಮನೆ ಸುತ್ತಲೂ ನಮ್ಮ ಮನೇಲಿ ಟಿವಿ ಇಲ್ಲ ಅಂದ್ರೆ ಪಕ್ಕದವ್ರ ಮನೇಲಿ ಟಿವಿ ಇರಲ್ವಾ, ಅವರು ಟಿವಿ ಹಾಕತ್ತಾರೆ. ಅವರು ಟಿವಿ 6 ಗಂಟೆ 7 ಗಂಟೆ ಆಗಿದ ತಕ್ಷಣ ಸೀರಿಯಲ್ ಸೌಂಡ್ BGM ಬರ್ತಿರುತ್ತೆ. ಅವ್ರ ಮನೆಯಲ್ಲಿ ಪ್ಲೇ ಆದ್ರೆ ಅವ್ರು ಬೇಕು ಅಂತ ಇಡ್ತಾರೋ ಗೊತ್ತಿಲ್ದಿರ ಇಡ್ತಾರೋ ಏನೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಪ್ಲೇ ಆಡಿದ್ರೆ ನಮ್ಮ ಮನೆಗೆ ಕೇಳಿಸೋದು. ಮಕ್ಕಳು ಚಿಕ್ಕ ವಯಸ್ಸು ಹೆಂಗಿರುತ್ತೆ ಹೇಳಿ, ನಮಗೆ ಎಳಿತಾ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಕಿಟಕಿಯಿಂದ ಅವರ ಒಳಗಡೆ ಟಿವಿ ಕಾಣೋ ತರ ಒಂದು ಇದಿದೆ. ಯಾವತ್ತೂ ಕಿಟಕಿ ಹತ್ತದೆ ಇರುವಂತ ಅವಾಗ ನಾವು ಕಿಟಕಿ ಹತ್ತಿದ್ದೇವೆ. ಯಾಕಂತಂದ್ರೆ ಆಡಿಯೋ ಹೆಂಗೋ ಕೇಳಿಸ್ತಿದೆ, ವಿಡಿಯೋ ನೋಡ್ಬೇಕಲ್ವಾ, ಆಡಿಯೋ ಹೆಂಗೋ ಕೇಳಿಸ್ತಿದೆ, ವಿಡಿಯೋ ನೋಡೋದಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಝೂಮ್ ಆಗ್ತೀವಿ. ಆವಾಗ ಅದು ಕ್ಲಾರಿಟಿ ಕಾಣಿಸಲ್ಲ. ಆಗ ಏನ್ ಮಾಡ್ತೀವಿ, ಏನೋ ಒಂದು ಅಮ್ಮನಿಗೆ ಅಪ್ಪನಿಗೆ ಕಹಾನಿ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಅವ್ರ ಡೋರ್ ಹತ್ರ ಹೋಗಿ ನಿಂತ್ಕೊಳ್ಳೋದು. ಮತ್ತೆ ಒಳಗೋದ್ರೆ ಗೊತ್ತಾಗ್ಬಿಡುತ್ತಲ್ಲ, ಒಳಗೋದ್ರೆ ಗೊತ್ತಾಗ್ಬಿಡುತ್ತೆ, ಹೊರಗೆ ಬರಕ್ಕೆ ಲೇಟ್ ಆಗುತ್ತಂತ ಡೋರ್ ಹತ್ರ ಹೋಗಿ ನಿಂತ್ಕೊಳ್ಳೋದು, ಹಿಂಗೋಗೋದು, ಹಿಂಗ್ ನೋಡೋದು, ಹಂಗ್ ನೋಡೋದು. ಬಿಕಾಸ್ ಪ್ರಪಂಚ ನೋಡುತ್ತಿರೋದ್ರಿಂದ ಪ್ರಪಂಚ ನಮ್ಮ ಮೈಂಡಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನೀನು ಅದನ್ನ ನೋಡು. ಬಿಕಾಸ್ ದ ವರ್ಲ್ಡ್ ಇಸ್ ಸೀಯಿಂಗ್, ಯು ಹ್ಯಾವ್ ಟು ವಾಚ್ ಇಟ್. ಪ್ರಪಂಚ ನೋಡುತ್ತಿರೋದ್ರಿಂದ ನೀನು ನೋಡ್ಬೇಕು. ಒಂದು ವೇಳೆ ಪ್ರಪಂಚ ನೀನು ನೋಡಲ್ಲ, ನಾನು ಬರಲ್ಲ ಅಂತಂದ್ರೆ ಪ್ರಪಂಚ ಹೆಂಗ್ ನೋಡುತ್ತೆ ನಮ್ಮನ್ನ? ಮೆಂಟಲ ನಿನಗೆ, ಮೆಂಟಲ ನಿನಗೆ? ತುಂಬಾ ಸಲ IPL ಕ್ರಿಕೆಟ್ ಮ್ಯಾಚ್ ಓಡುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ಕ್ರಿಕೆಟ್ ಟೀಮ್ ಅಲ್ಲಿ ಅದು ಯಾವ ಪ್ಲೇಯರ್ ಇದಾರೆ ಅನ್ನೋದು ಇವತ್ತು ನನಗೆ ಗೊತ್ತಿಲ್ಲ. ಜಮಾನ್ದಲ್ಲಿ ನಮ್ಮ ಅಪ್ಪನಿಗೆ ಕ್ರಿಕೆಟ್ ಹುಚ್ಚಿತ್ತು. ಅವಾಗ ಯಾವ ಲೆವೆಲ್ಗೆ ಅಂತಂದ್ರೆ, ಸ್ನಾನ ಮಾಡ್ಕೊಂಡ್ಬೇಕಾದ್ರೂ ನಮ್ಮಪ್ಪನಿಗೆ ಹೇಳ್ತಿರ್ಬೇಕು ಎಷ್ಟು ರನ್ಸ್ ಆಯ್ತು, ಎಷ್ಟು ವಿಕೆಟ್ಸ್ ಆಯ್ತು, ಯಾರು ಬ್ಯಾಟಿಂಗ್, ಅದೆಲ್ಲ ನಾವು ಇಲ್ಲಿಂದ ರಿಪೋರ್ಟ್ ಹೇಳ್ತಿರ್ಬೇಕು. ಆ ರಿಪೋರ್ಟ್ ಹೇಳ್ತಾ ನಮಗೆ ಗೊತ್ತಾಯ್ತು, ಓಕೆ ಇಂತಿಂತವ್ರು ಪ್ಲೇಯರ್ಸ್ ಇದಾರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಅಂತ ಹೇಳಿ. ಅದು ಯಾವಾಗ ಸಚಿನ್ ತೆಂಡೂಲ್ಕರ್, ಧೋನಿ, ಇಲ್ಲ ಕಪಿಲ್ ದೇವ್ ಅಷ್ಟು ಹಳೆಯನಲ್ಲ ನಾನು. ತೆಂಡೂಲ್ಕರ್ ಮತ್ತೆ ಒಬ್ರು ಸೇವಾಗ್, ಸೊ ಆ ಜಮಾನದಲ್ಲಿರೋರು. ಅವ್ರು ಹೋಗಿದ್ಮೇಲೆ ಅವಾಗ ಕಪ್ಪು ಬಂತಲ್ಲ, ಕಪ್ಪು ಬಂದ್ಮೇಲೆ ಮುಗಿದೋಯ್ತು. ಆಮೇಲೆ ನಾವು ನೋಡಿದ್ದಿಲ್ಲ, ಆಮೇಲೆ ಅಪ್ಪ ನಮ್ಮನೆ ಕೇಳಿದ್ದಿಲ್ಲ. ಇವಾಗ ಯಾರಿದ್ದಾರೆ ಅನ್ನೋದು ನಮಗ್ ಗೊತ್ತೇ ಇಲ್ಲ. ಒಬ್ಬ ಮಾತ್ರ ಗೊತ್ತು, ವಿರಾಟ್ ಕೊಹ್ಲಿ. ಕೊಹ್ಲಿ ಬಿಟ್ರೆ ಇನ್ ಯಾರು ಗೊತ್ತಿಲ್ಲ. ಯಾರಾದ್ರೂ ಹೇಳಿದ್ರು ಕೂಡ ಹೌದಾ ಅನ್ಬೇಕಷ್ಟೇ, ಇನ್ನೇನಿಲ್ಲ. ಅವಾಗ ಕೇಳ್ತಿರ್ತಾರೆ ನಮ್ಗೆ ಗೊತ್ತಿರುವಂತ ಕೊಲೀಗ್ಸ್, ಯಾರಾದ್ರೂ ಕಂಪ್ನಿಯಲ್ಲಿ ಸಿಕ್ಕಿದಾಗ ಅವ್ರು ಕೇಳ್ತಿರ್ತಾರೆ, ನೋಡ್ದ ನಿನ್ನೆ ಮ್ಯಾಚ್ ಹೆಂಗಿತ್ತು ಅಂತಾರೆ. ಮ್ಯಾಚ್ ಹೆಂಗ್ ಆಡಿದ್ರು ಗೊತ್ತಾ ಅಂತ. ಹೌದಲ್ಲ? ಯಾರೋ ಬ್ಯಾಟ್ಸ್ಮನ್ ಹೆಸರು ಹೇಳ್ತಾರೆ, ಅವ್ನು ಬಂದು ಹೊಡೆದ ಅವ್ನು ಬಂದಿಲ್ಲ ಅಂದ್ರೆ ಸೋತೋಗ್ಬಿಡ್ತಿತ್ತು ಟೀಮ್ ನಮ್ದು. ಓಹೋ, ನನ್ಗೆ ಐಡಿಯಾ ಇದ್ರೆ ತಾನೆ ಅದ್ ಏನ್ ಮಾತಾಡ್ತಿದ್ದಾರೆ, ಏನ್ ನೋಡ್ತಿದ್ದಾರೆ ಅಂತ. ನಾನ್ ಹೇಳೋದ್ ನೋಡಿ ಅವ್ರಿಗೆ ಅರ್ಥ ಆಯ್ತು. ನೋಡ್ದ ನೀನು ನೆನ್ನೆ ಅಂತಾರೆ. ನಾನು ಹೌದಾ ಅನ್ನೋದು ನೋಡ್ಬಿಟ್ಟು ಅವ್ರು ಕೇಳ್ತಾರೆ, ನೋಡ್ದ ನೀನ್ ನೆನ್ನೆ? ಇಲ್ಲ ನೋಡಿಲ್ವಾ ಮ್ಯಾಚ್ ನೋಡಿಲ್ವಾ ನೀನು? ಇಂಡಿಯಾ ವರ್ಸಸ್ ಬೆಂಗಳೂರು ವರ್ಸಸ್ ಚೆನ್ನೈ ನೋಡಿಲ್ವಾ ನೀನು? ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡಿಲ್ವಾ ನೀನು? ನೋಡ್ಬೇಕು ತಾನೆ ಅಂತ. ಇಲ್ಲಪ್ಪ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಅಷ್ಟೇ. ದೂಸರ ಮಾತಾಡೋದ, ನಿನ್ನ ಹತ್ರ ಮಾತಾಡಿದ್ದು ವೇಸ್ಟ್ ಅಂತ ಹೇಳ್ಬಿಟ್ಟು ಬೇರೆ ಹತ್ರ ಹೋಗ್ಬಿಡ್ತಾರೆ. ಹತ್ರ ಮಾತಾಡಿ ವೇಸ್ಟ್ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋಗ್ತಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ಕ್ರಿಕೆಟ್ ನೋಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಪ್ರಪಂಚ ಫಾಲೋ ಮಾಡುತ್ತಿರೋದ್ರಿಂದ ನಾನು ಫಾಲೋ ಮಾಡ್ಬೇಕು ಅನ್ಕೊಳ್ಳುವಂಥದ್ದು ತಪ್ಪು. ಐ ಆಮ್ ನಾಟ್ ಟೆಲ್ಲಿಂಗ್ ಸೀಯಿಂಗ್ ಕ್ರಿಕೆಟ್ ಇಸ್ ರಾಂಗ್ ಅಂತ ನಾನು ಹೇಳ್ತಿಲ್ಲ. ವಾಚಿಂಗ್ ಮೂವಿ ಇಸ್ ರಾಂಗ್ ಅಂತ ನಾನು ಹೇಳ್ತಿಲ್ಲ. ವಾಚಿಂಗ್ ಬಿಗ್ ಬಾಸ್ ಅದು ರಾಂಗ್ ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕೆ ನಾವು ಅಡಿಕ್ಟ್ ಆಗುವಂಥದ್ದು ತಪ್ಪು.
ಅದಕ್ಕೆ ಅಡಿಕ್ಟ್ ಆಗುವಂಥದ್ದು ತಪ್ಪು. ತುಂಬಾ ಜನ ಸೇವಕರು ಹೇಳ್ತಾರೆ ಮೂವಿ ಸಾಂಗ್ಸ್ ಕೇಳಬಾರ್ದು, ಮೂವಿ ಅದ್ ಮಾಡಬಾರ್ದು, ಇದು ಮಾಡಬಾರ್ದು. ಸಮಥಿಂಗ್ ಪ್ರಾಕ್ಟಿಕಲ್ ಆಗಿ ಮಾಡಿ. ಫೋನ್ ತೆಗೆದು ನಾವು ರೀಲ್ಸ್, ಯೂಟ್ಯೂಬ್, ಈ ಫೋನ್ ತೆಗೆದ್ರೆ ಸಾಕು ನಮ್ಗೆ ದೇವರ ಹಾಡು ಬರುತ್ತಾ ಫಸ್ಟ್, ಮೂವಿ ಸಾಂಗ್ಸ್ ಬರುತ್ತಾ? ಸರಿ, ನಾನು ಫೋನ್ ತೆಗಿಯಲ್ಲ, ನನ್ನ ಪಾಟಿಗೆ ನಾನು ಬೀದಿಲಿ ಹೋಗ್ತಿರ್ತೀನಿ, ಗಣೇಶ ಹಬ್ಬ ಇಟ್ಟಿದ್ದಾರೆ ಇವಾಗ ಎಲ್ಲಾ ಕಡೆ, ಎಲ್ಲಾದ್ರೂ ಕೂಡ ನನ್ನ ಈ ಪ್ರೀತಿಸುವೆ ಯೇಸುರಾಜ್ ಅಂತ ಹಾಕ್ತಾರ, ಏನಾದ್ರು ಮೂವಿ ಸಾಂಗ್ ಹಾಕ್ತಾರ? How can you able to not listen to the movie songs? It is not possible. That is not possible. We cannot ಅದನ್ನ ನಾವು ಬಂದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ವಾಟ್ ವಿ ಕ್ಯಾನ್ ಡೂ ಇಸ್, ನಾವು ಮಾಡ್ಲಿಕ್ಕೆ ಆಗುವಂತದ್ದು ಏನಂತಂದ್ರೆ, ಅವರು ಅದನ್ನ ಮಾಡುತ್ತಿರೋದ್ರಿಂದ ನಾನು ಹಾಗೆ ಮಾಡಬೇಕನ್ನುವಂತ ಪಾಲಿಸಿನ ದಯವಿಟ್ಟು ನಮ್ಮ ಹೃದಯದಿಂದ ತೆಗೆದ. ಅರ್ಥ ಆಗ್ತಿದ್ಯಾ? ನಾವು ಹೋಗ್ಬಿಟ್ಟು ಅಲ್ಲಿ ಹಾಡ್ ಹಾಕಿರುವಂತವ್ರನ್ನ ಹಾಡ್ ಬಂದ್ ಮಾಡು, ನಾನು ಇದೆಲ್ಲ ಕೇಳಬಾರ್ದು, ವಾಕ್ಯದಲ್ಲಿ ಈ ತರ ಹೇಳಿದೆ ಅಂತ ಹೇಳಲಿಕ್ಕೆ ಅಂತ ನಿಜವಾಗ್ಲೂ ಆಗಲ್ಲ. ಹೊಸ ಮೂವಿ ಯಾವ್ದು ರಿಲೈಸ್ ಆಗಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲದೆ ಇದ್ರು ಕೂಡ ಪಕ್ಕದಲ್ಲಿ ಇರೋನ್ ಮಾತಾಡ್ತಿರ್ತಾನೆ, ಅವನೇ ಬಂದು ನಂಗೆ ಹೇಳ್ತಾನೆ ಇಂಥ ಮೂವಿ ರಿಲೀಸ್ ಆಗಿದೆ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಅನ್ನೋಯಿಂಗ್ಲೇ ಐ ಗೆಟ್ ಟು ನೋ ದಟ್ ಸಮಥಿಂಗ್ ಇಸ್ ರಿಲೀಸ್ಡ್. ನನಗೆ ಗೊತ್ತಿಲ್ದಿರಾನೆ ಯಾರೋ ಬಂದು ಹೇಳಿರೋದ್ರಿಂದ ನನಗೆ ದಿಸ್ ಇಸ್ ನಾಟ್ ಇಟ್ಸ್. ಇದು ಪಾಪವಲ್ಲ, ಇದು ಪಾಪವಲ್ಲ. ಪಾಪ ಅಂತಂದ್ರೆ ಏನಂತಂದ್ರೆ, ಅವನು ನಿನ್ನನ್ನು ಅಂತ ವಿಷಯಗಳಿಗೋಸ್ಕರ ಪ್ರೇರೇಪಿಸುತ್ತಿರುವಾಗ ಪ್ರೇರೇಪಿಸಲ್ಪಡುವಂಥದ್ದು ಪಾಪ. ಆ ಪ್ರೇರೇಪಣೆಗೆ ಒಳಗಾಗದೆ ನಿನ್ನನ್ನು ನೀನು ದೇವರ ವಾಕ್ಯದ ನಿಮಿತ್ತವಾಗಿ, ಆ ವಾಕ್ಯದನ್ನು ಕೇಳಿದಂತ ನಿಮಿತ್ತವಾಗಿ ನಿನ್ನನ್ನು ನೀನು ಬಂದಿ ಮಾಡಿಕೊಳ್ಳುವಂಥದ್ದು ರಕ್ಷಣೆ. ಅರ್ಥ ಆಗ್ತಿದೆಯಾ? ಒಳ್ಳೆ ಮೂವಿ ರಿಲೀಸ್ ಆಗಿದೆ, ಒಳ್ಳೆ ಆಕ್ಟರ್ ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದ್ದಾರೆ, ಬಾ ಹೋಗೋಣ ಥಿಯೇಟರ್ಗೆ. ವಾಟ್ ಯು ಫೀಲ್? ನನಗೂ ಖಾಲಿ, ನಿನಗೂ ಖಾಲಿ. ಅವ್ನು ಹೇಳ್ತಾನೆ ಟಿಕೆಟ್ ಬಾ, ಹೋಯ್ತೀವ ಇಲ್ವಾ? ಹೋಯ್ತೀವಲ್ಲ. ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿ, ಚಿಕ್ಕ ಇನ್ಸಿಡೆಂಟ್ ಹೇಳ್ತೇನೆ. ಹಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫೀಲ್ಡ್ ವರ್ಕ್ ಅಲ್ವಾ, ತುಂಬಾ ಫ್ರೀ ಇತ್ತು ನಿಮ್ಗೆ, ತುಂಬಾ ಫ್ರೀ ಇತ್ತು. ಎಷ್ಟು ಫ್ರೀ ಅಂತಂದ್ರೆ ಏನು ಮಾಡ್ಬೇಕೋ ಗೊತ್ತಾಗದೇ ಇರುವಷ್ಟು ಫ್ರೀ ಇತ್ತು ಆ ಟೈಮಲ್ಲಿ. ಏನು ಮಾಡ್ಬೇಕೋ ಗೊತ್ತಾಗ. ಅವಾಗ ನಮ್ ಟೀಮಲ್ಲಿ 5 ಜನ, 5 ಜನರಲ್ಲಿ 4 ಜನ ಏನ್ ಮಾತಾಡ್ಕೊಳ್ತಾರೆ ಗೊತ್ತಾ? ನೋಡು, ಹಿಂಗೋ ಕೆಲ್ಸಕ್ಕೆ ಅಂತ ಹೊರಗೆ ಬಂದಿದ್ವಿ, ಕೆಲಸ ಅಂತ ಏನು ಇಲ್ಲೇ ಮೀನಾಕ್ಷಿ ಮಾತ್ ಕೊಟ್ಟಿಗೆರೆ PVR ಇದೆ, ಒಳ್ಳೆ ಮೂವಿ ರಿಲೀಸ್ ಆಗಿದೆ, 5 ಜನ ಹೋಗ್ಬಿಡೋಣ, 3 ಅವರ್, ಏನು ತಲೆನೋವಿರಲ್ಲ, ಯಾರು ಫೋನು ಕೂಡ ಮಾಡಲ್ಲ. ಮತ್ತೆ ಊಟದ ಟೈಮ್ಗೋ ಸಂಜೆ ಟೈಮ್ಗೋ ಮತ್ತೆ ಹೊರಗೆ ಬಂದ್ಬಿಟ್ಟು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಗಳಿಗೆ ಹೋಗ್ಬೋದು. ಪ್ಲಾನ್ ಹೆಂಗಿದೆ? ಪಕಡ ಬಂದಿ ಪ್ಲಾನ್. ಯಾರಿಗೂ ಗೊತ್ತಾಗಲ್ಲ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಈ ಮಾತು, ಈ ವಿಷಯ ಅವ್ರವ್ರು ಮಾತಾಡ್ಕೊಂಡಿರ್ತಾರೆ. ನನ್ನ ಹತ್ರ ಬಂದು ಹೇಳ್ತಾರೆ, ಬಾರ ಹಿಂಗ್ ಹೋಗೋಣ ಕಣ, ಹಂಗೆ ಕಣ, ಹಿಂಗೆ ಕಣ. ಇಲ್ಲ ನಾನು ಬರಲ್ಲ. ಸುಮ್ನಿರ, ಏನು ಕೆಲಸ ಇಲ್ಲ, ನಾವ್ 4 ಜನ ಹೋಗ್ತಿದ್ದೀವಿ, ನೀನೊಬ್ಬ ಬಂದ್ಬಿಟ್ರೆ ಟೀಮ್ ಪೂರ್ತಿ ಹೋಗುತ್ತೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದಾ, ಹಂಗ್ ಮಾಡ್ಬೋದು. ಇಲ್ಲ ನಿಜವಾಗ್ಲೂ ನಾನು ಮತ್ತೆ ಬಂದಿಲ್ಲ ಅಂದ್ರೆ ಕೆಲಸ ಇಲ್ಲ, ಏನಿಲ್ಲ, ಏನ್ ಮಾಡ್ತೀವಿ, ಮನೆಗೆ ಹೋಗ್ಬಿಟ್ಟೇನೋ, ಏನು ಮಾಡಲ್ಲ, ಬಟ್ ಮನೆಗೆ ಹೋಗ್ತೀನಿ ನಾನು. ಬರ್ಬೋದಲ್ವಾ? ಏನ್ ನೋಡಪ್ಪ, ಇವನ ಹತ್ರ ದುಡ್ಡಿಲ್ಲ ಅನ್ಸುತ್ತೆ, ನಾವ್ 4 ಜನ ಟಿಕೆಟ್ ನ ಶೇರ್ ಮಾಡ್ಕೊಳ್ಳೋಣ. ದುಡ್ಡಿಲ್ಲ ಅಂತ ಇಲ್ಲ ದುಡ್ಡಿದೆ ನನ್ನ ಹತ್ರ, ಬಟ್ ಆದ್ರೂ ಕೂಡ ನನಗೆ ಬರಲ್ಲ. 1 ಸಲ ಕರೆದ್ರು, 2 ಸಲ ಕರೆದ್ರು, 3 ಸಲ ಕರೆದ್ರು, 4ನೇ ಸಲ ಕರೆದ್ರು, ಕರಿತಾನೇ ಇದ್ರು. ಎಷ್ಟು ಸತಿ ಕರೆದ್ರು ಕೂಡ ಸೇಮ್ ಆನ್ಸರ್. ನೀನು 1 ಸತಿ ರಿಜೆಕ್ಟ್ ಮಾಡಿದೆ, ನೀನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು 2ನೇ ಸತಿ ಕರೀದಿರ ಇರ್ತಾನ? 2ನೇ ಸತಿನೂ ಕೂಡ ಸಮಾಜ ನಿಮ್ಮನ್ನ ದೇವರಿಂದ ದೂರ ಮಾಡಿ ಲೋಕಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಹೇಗೆ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತಿದ್ದೇನೆ. ಹಾಗಂತೇಳಿ ಥಿಯೇಟರ್ಗೆ ಹೋದ್ರೆ ಪಾಪನ ಬ್ರದರ್ ಅಂತಂದ್ರೆ, ನೋ, ಗೋಯಿಂಗ್ ಟು ಥಿಯೇಟರ್ ಇಸ್ ನಾಟ್ ಎ ಸಿನ್, ಬಟ್ ಥಿಯೇಟರ್ ಅಲ್ಲಿ ನೀನು ನೋಡಿ ಅದನ್ನ ನಿನ್ನ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಂಥದ್ದು ಪಾಪ. ಡೋಂಟ್ ಗಿವ್ ಆಪ್ಷನ್ ಟು ದಟ್. ಅವಕಾಶನೇ ಕೊಡಬೇಡ, ಹೋಗ್ಲೇಬೇಡ ಅಲ್ಲಿಗೆ. ತುಂಬಾ ಜನ ಹೇಳ್ತಾರೆ, ನಾನು ಮೂವಿ ನೋಡ್ತೇನೆ ಬಟ್ ದೇವರನ್ನೇ ಫಾಲೋ ಮಾಡ್ತೇನೆ, ಮೂವಿ ನೋಡ್ತೇನೆ ದೇವರನ್ನೇ ಫಾಲೋ ಮಾಡ್ತಾನೆ. ಹೇಳೋಣ, ಎಷ್ಟರವರೆಗೂ ಸತ್ಯ ಇದು? ಸತ್ಯನಾ? ನೋ, ಸತ್ಯವಿಲ್ಲ ಅದರಲ್ಲಿ. ಅದಕ್ಕೆ ಒಂದು ಹಳೆಯ ಸೇವಕರು, ಹಿರಿಯ ಸೇವಕರ ಮಾತು ಹೇಳಿದಾಗ ಅವ್ರು ಹೇಳಿದ್ರು, ಕೊಚ್ಚೆ ನೀರು, ಪ್ಯೂರಿಫೈಡ್ ವಾಟರ್ ಎರಡನ್ನ ಮಿಕ್ಸ್ ಮಾಡ್ಬಿಟ್ಟು ಎರಡನ್ನ ನೀನು ಸಪರೇಟ್ ಮಾಡಿ ಕುಡಿಯಪ್ಪ ನೀನು ಒಳ್ಳೆ ನೀರನ್ನ ಅಂತ. ಹೆಂಗಾಗತ್ತಪ್ಪ, ಹೆಂಗಾಗತ್ತೆ ಇದು ಅಂತಂದ್ರೆ, ಎಸ್,
ನೀನು ದೇವರಲ್ಲಿ ಇರಬೇಕಾದ್ರೆ ನೀನು ಪರಿಶುದ್ಧನು, ಲೋಕದಲ್ಲಿ ಇರಬೇಕಾದ್ರೆ ಅದು ಫಲಸು. ನೀನು ಎರಡನ್ನ ಮಿಕ್ಸ್ ಮಾಡ್ಬಿಟ್ಟು ನಾನು ಎರಡನ್ನ ಸಪರೇಟ್ ಮಾಡ್ಬಿಟ್ಟು ನಾನು ಭಕ್ತಿಯಲ್ಲೇ ಇರ್ತೇನೆ ಅಂತ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಪ್ಲೀಸ್, ವಾಚಿಂಗ್ ಮೂವಿ ಇಸ್ ನಾಟ್ ಎ ಸಿನ್. ಮೂವಿ ನೋಡುವಂತದ್ದು ಪಾಪ ಅಲ್ಲ, ಆದರೆ ಮೂವಿಯ ಪ್ರಕಾರವಾಗಿ ಬದುಕಬೇಕಂತ ಪ್ರೇರೇಪಿಸಲ್ಪಡುವಂಥದ್ದು. ಅರ್ಥ ಆಗ್ತಿದ್ಯಾ? ಅದಕ್ಕೆ ದೇವರೇನು ಹೇಳ್ತಿದ್ದಾರೆ ಅಂತಂದ್ರೆ, ನೀನು ಮೂವಿ ನೋಡಕ್ಕೆ ಹೋಗ್ಬೇಡ. ಅರ್ಥ ಆಗ್ತಿದ್ಯಾ? ಮೂವಿ ನೋಡಕ್ಕೆ ನೀನು ಹೋಗ್ಬೇಡ. ಯಾಕೆಂತಂದ್ರೆ ಹೋದ್ರೇನೆ ತಾನೇ ನೀನು ಪಾಪ ಮಾಡೋದು. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಈಗ ನೋಡಿ, ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ಇವುಗಳನ್ನ ನಿಮ್ಮ ಮುಂದೆ ಸೈತಾನನ್ನು ತಂದಿಡ್ತಾನೆ. ಬಟ್ ಯು ಶುಡ್ ಸ್ಕಿಪ್ ಇಟ್. ತಳ್ಳಿಬಿಟ್ಟು ಏನ್ ಮಾಡ್ಬೇಕು? ನೀನು ಭಕ್ತಿಯ, ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ಆ ಸಮಯವನ್ನ ದೇವರಿಗೆ ಕೊಡು, ಆ ಸಮಯವನ್ನ ಪ್ರಾರ್ಥನೆಗೆ ಕೊಡು, ಆ ಸಮಯವನ್ನ ಧರ್ಮಶಾಸ್ತ್ರಕ್ಕೆ ಕೊಡು, ಆ ಸಮಯವನ್ನ ವಾಕ್ಯ ಕೇಳುವುದಕ್ಕೆ ಕೊಡು, ವಾಕ್ಯ ಕಲಿತುಕೊಳ್ಳುವುದಕ್ಕೆ ಕೊಡು. ಆಗ ನಿನ್ನ ಕುಟುಂಬ ಬೆಳೆಯುತ್ತೆ, ಆಗ ನೀನು ಬೆಳೆಯುತ್ತೀಯ, ನಿನ್ನ ಸಭೆ ಬೆಳೆಯುತ್ತೆ. ಅದು ನಿನಗೆ ಪ್ರಯೋಜನ, ನಿನಗೆ ಅದು ಉತ್ತಮ. ನಿನಗೆ ಉತ್ತಮವಾಗಿರುವಂತದ್ದನ್ನ, ನಿನಗೆ ಪ್ರಯೋಜನಕರವಾಗಿರುವಂತದ್ದನ್ನ ನೀನು ಮಾಡು ಎಂಬುದಾಗಿ ಪೌಲನು ಉಪದೇಶಿಸುತ್ತಿದ್ದಾನೆ ತಿಮೋಥಿಯನಿಗೆ. ಸಾಧನೆ ಮಾಡಿಕೋ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು. ಅದಕ್ಕೆ ಜಿಮ್ಗೆ ಹೋಗ್ಬಿಟ್ಟು ದೇಹ ಸಾಧನೆ ಮಾಡುವಂತದ್ದು ತಪ್ಪಲ್ಲ. ಜಿಮ್ಗೆ ಹೋಗುವಂತದ್ದು ತಪ್ಪು ಅಲ್ಲ, ಅದು ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಇಟ್ ಈಸ್ ಯೂಸ್ಫುಲ್. ದೇವರು ಕೊಟ್ಟಂತ ಈ ದೇಹವನ್ನ ಸರಿಯಾಗಿ ಮೇಂಟೈನ್ ಮಾಡುವಂತದ್ದು ತಪ್ಪು ಅಲ್ಲ. ಸೊ ತುಂಬಾ ಜನ ಪ್ರಶ್ನೆಗಳು ಬರಬಹುದು, ಜಿಮ್ಗೆ ಹೋಗುವಂತದ್ದು ತಪ್ಪೇನೋ? ನೋ, ಇಟ್ ಈಸ್ ನಾಟ್ ರಾಂಗ್. ನೋ, ಇಟ್ ಈಸ್ ನಾಟ್ ರಾಂಗ್. ಯಾಕಂತಂದ್ರೆ ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ. ಹಾಗಂತ ಹೇಳ್ಬಿಟ್ಟು ಎಲ್ಲ ನನಗೆ ಬೈಸೆಪ್ಸ್ ಹಿಂಗೆ ತಿರುಗಿ ಬಿಡ್ಬೇಕು, ಏನಂತಾರೆ 6 ಪ್ಯಾಕ್ಸ್ ಬಂದು ಬಿಡ್ಬೇಕು, ಈ ಚೆಸ್ಟ್ ಹಿಂಗೆ ಚೆಸ್ಟ್ ಹಿಂಗೆ ತಿರುಗಿ ಬಿಡ್ಬೇಕು, ಶರ್ಟ್ ಬಿಚ್ಚಿದ್ರೆ ನನ್ನ ಬಂಡೆ ಇದ್ದಂಗೆ ಇರ್ಬೇಕು ನಾನು. ಅಷ್ಟೆಲ್ಲ ಬೇಡ, ಅಷ್ಟೆಲ್ಲ ಬೇಡ. ಎಷ್ಟು ಬೇಕು? ನಿನ್ನ ಆರೋಗ್ಯ ಚೆನ್ನಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಒಳ್ಳೆ. ಅದು ನಿನಗೆ ಒಳ್ಳೇದು, ಅದು ನಿನ್ನ ದೇಹಕ್ಕೆ ಒಳ್ಳೇದು. ಅದು ಸ್ವಲ್ಪ ಮಟ್ಟಿಗೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಭಕ್ತಿಯಾದರೂ ಎಲ್ಲಾ ವಿಧದಲ್ಲೂ ಪ್ರಯೋಜನ, ಎಲ್ಲಾ ವಿಧದಲ್ಲೂ ಎಲ್ಲ ನೀನು ಯಾವ ವಿಧ ತೆಗೆದುಕೊಳ್ತೀಯಲ್ಲ, ಎಲ್ಲಾ ವಿಧದಲ್ಲೂ ಪ್ರಯೋಜನಕರವಾದದ್ದು ಭಕ್ತಿ. Instead of watching movie, read the Bible. Instead of going to somewhere, do the God's work. ದೇವರ ಕೆಲಸವನ್ನ ಮಾಡಿ, ದೇವರ ಆಲೋಚನೆಗಳಿಗೆ ತಕ್ಕಂತೆ ಇರಿ. ಯಾಕಂತಂದ್ರೆ ಅದು ಎಲ್ಲಾ ವಿಧದಲ್ಲೂ ಪ್ರಯೋಜನವಾಗಿದೆ. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ನಿನ್ನ ಭಕ್ತಿ ಕೇವಲ ಪರಲೋಕದಲ್ಲಿ ಮಾತ್ರ ಪ್ರಯೋಜನಕರವಾದದ್ದಲ್ಲ, ಇಹ ಪರ. ಇಹ ಅಂತಂದ್ರೆ ಭೂಮಿಯ ಮೇಲೂ ಪರಲೋಕದಲ್ಲೂ ಎರಡೂ ಜಾಗದಲ್ಲಿ ಪ್ರಯೋಜನಕರವಾದದ್ದು ಯಾವುದು? ಭಕ್ತಿ. ಎರಡೂ ಜಾಗದಲ್ಲೂ ಪ್ರಯೋಜನಕರವಾದದ್ದು ಭಕ್ತಿ ಆಗಿರೋದ್ರಿಂದ ಅಂತ ಭಕ್ತಿಯನ್ನು ನಮ್ಮ ಹೃದಯದಲ್ಲಿ ನಾವು ಬೆಳೆಸ್ಕೊಳ್ಬೇಕು. ನೀನು ನಾನು ಒಳ್ಳೆ ಸೇವಕನಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆ ಭಕ್ತರಾಗಿರಬೇಕು ಅಂತಂದ್ರೆ ಪ್ರಿಯರೇ, ಫಸ್ಟ್ ಆಫ್ ಆಲ್ ವಿ ಶುಡ್ ರಿಜೆಕ್ಟ್ ಎವ್ರಿಥಿಂಗ್. ಎಲ್ಲವನ್ನ ತಳ್ಳಿಬಿಟ್ಟು ಭಕ್ತಿಗೆ ಹೆಚ್ಚಾದ ಪ್ರಾಧಾನ್ಯತೆಯನ್ನು ಕೊಡಬೇಕು. ದೇವರಲ್ಲಿ ಬೆಳೆಯುವುದಕ್ಕೆ ಹೆಚ್ಚಾದ ಪ್ರಾಧಾನ್ಯತೆಯನ್ನು ಕೊಡಬೇಕು. ದೇವರಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಹೆಚ್ಚಾದ ಪ್ರಾಧಾನ್ಯತೆಯನ್ನು ಕೊಡಬೇಕು. ವೆನ್ ವಿ ಡೂ ದಟ್, ಅದು ಎಲ್ಲಾ ವಿಧದಲ್ಲೂ ಪ್ರಯೋಜನಕರವಾಗಿದೆ. ಅದು ಇಹಪರಗಳಲ್ಲಿಯೂ ಜೀವ ವಾಗ್ದಾನವು ಉಂಟು. ಜೀವ ವಾಗ್ದಾನ ಕೇವಲ ಆಕಾಶದಲ್ಲಿ, ಪರಲೋಕದಲ್ಲಿ ಮಾತ್ರ ನಾನು ನಿಮ್ಗೆ ಬಿಡಾರಗಳನ್ನ ಸಿದ್ಧ ಮಾಡ್ತಿದ್ದೇನೆ ಇದೊಂದೇ ಅಲ್ಲ. ನೀನು ಭಕ್ತಿಯನ್ನ ಕಾಪಾಡಿಕೊಂಡರೆ ಅದು ಈ ಭೂಮಿಯ ಮೇಲೆ ನಿನಗೂ ಪ್ರಯೋಜನಕರ, ಭೂಮಿಯ ಮೇಲೂ ನಮಗೆ ಪ್ರಯೋಜನಕರವಾಗಿರುತ್ತೆ. ತುಂಬಾ ಸಲ ಇಂಥ ಪರಿಸ್ಥಿತಿಯಿಂದ ನಾನು ಉಳಿದಿರೋದೇ ದೊಡ್ಡ ವಿಷಯ ನನಗೆ ಅಂತ ಅನಿಸುವಂತ ಸ್ಥಿತಿ ಬರುತ್ತೆ. ಯು ನೋ ವೈ? ಆ ಪರಿಸ್ಥಿತಿಯಲ್ಲಿ ಬೇರೆಯವರಿದ್ರೆ ನಿಜವಾಗ್ಲೂ ಸ್ಪಾಟ್ ಆಗ್ಬೇಕಿತ್ತು. ವೈ ಗಾಡ್ ಸೇವ್ಡ್ ಯು? ಯಾಕೆ ದೇವರು ನಿನ್ನನ್ನು ಕಾಪಾಡಿದ್ದಾರೆ? ಟೂ ವೇಸ್, ಟೂ ಥಿಂಗ್ಸ್ ವಿ ಶುಡ್ ಸೀ ಇಟ್. ಎರಡು ರೀತಿಯಾಗಿ ನಾವು ಅದನ್ನು ನೋಡಬೇಕು. ಮೊದಲನೇದು, ನೀನು ದೇವರಿಗೋಸ್ಕರ ಮಾಡಿರುವಂತ ಕಾರ್ಯಗಳು, ನೀನು ಭಕ್ತಿಯಲ್ಲಿ ನಡೆದಿರುವಂತ ಭಕ್ತಿಯ ಜೀವನದ ನಿಮಿತ್ತವಾಗಿ ದೇವರು ನಿನ್ನ ಪ್ರಾಣವನ್ನು ಉಳಿಸಿದ್ದಾರೆ. ಒನ್. ಸೆಕೆಂಡ್ ಥಿಂಗ್, ಎರಡನೇದು,
ನೀನು ದೇವರಲ್ಲಿ ಇದುವರೆಗೂ ಬೆಳೆದಿಲ್ಲ, ಇನ್ನು ಮುಂದಾದ್ರೂ ಬೆಳೆಯೋದಕ್ಕೆ ದೇವರು ಕೊಟ್ಟಂತ ಸೆಕೆಂಡ್ ಚಾನ್ಸ್. ದಿಸ್ ಇಸ್ ಸೆಕೆಂಡ್ ಚಾನ್ಸ್ ಫಾರ್ ಯು. ನಮ್ಮ ಬದುಕಿನಲ್ಲಿ ನಾವು ಏನೋ ದೊಡ್ಡ ಕಾರ್ಯಗಳು, ಏನೋ ಏನಂತಾರೆ ಪುರುಷೋತ್ತಮರು ನಾವೆಲ್ಲರೂ ದೊಡ್ಡ ಅದು ವಿ ಆರ್ ನಥಿಂಗ್. ನಮ್ಮಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ನಾವು ಉಳಿದಿದ್ದೇವೆ ಅಂತಂದ್ರೆ ಕಾರಣವೇನೋ ಗೊತ್ತಾ? ದೇವರ ಮಹಾಕೃಪೆ. ದೇವರಲ್ಲಿ ನೀನು ನಾನು ಭಕ್ತಿಯಲ್ಲಿ ಇರುವುದರಿಂದ ದೇವರು ನಮ್ಮನ್ನ ಕಾಪಾಡಿದರೆ ಹೊರತು, ಭಕ್ತಿ ಒಂದು ವೇಳೆ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಕ್ಷಣ ಮಾತ್ರದಲ್ಲೇ ದೇವರು ನಮ್ಮನ್ನ ಎತ್ತು ಬಿಡ್ತಾರೆ. ದೇವರಿಗೆ ನಮ್ಮನ್ನ ಈ ಭೂಮಿಯಿಂದ ವಾಶ್ ಔಟ್ ಮಾಡೋದು ಎಷ್ಟೋ ಸಮಯವೂ ಅಲ್ಲ. ದೇವರು ನಮ್ಮನ್ನು ಉಳಿಸಿದ್ದಾರೆ ಅಂತಂದ್ರೆ ಕಾರಣವೇನೋ ಗೊತ್ತಾ? ದೇವರ ಸಂಕಲ್ಪ ನಿಮ್ಮ ಬದುಕುಗಳಲ್ಲಿ. ಆ ಸಂಕಲ್ಪವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಭೂಮಿಯ ಮೇಲೆ ನೀನು ಬದುಕಿದ್ದೀಯಾ ಅಂತಂದ್ರೆ ನಿನ್ನ ಭಕ್ತಿ ಕಾರಣ. ಅದಕ್ಕೆ ಅರ್ಥ ಆಗ್ತಿದ್ಯಾ? ಭೂಮಿಯ ಮೇಲೆ ನೀನು ಉಳಿದಿದ್ದೀಯಾ ಅಂತಂದ್ರೆ ನಿನ್ನ ಭಕ್ತಿ ನಿನ್ನು ಉಳಿಸುತ್ತಿದೆ. ಪರಲೋಕದಲ್ಲೂ ನಾನು ಸೇರುತ್ತೇನೆ ಅನ್ನುವಂಥ ನಂಬಿಕೆ ನನಗಿರುವುದಾದ್ರೆ ಆ ನಂಬಿಕೆಗೂ ಕಾರಣವೇ ಭಕ್ತಿ. ಈಗ ಮುಂದೆ ಹೋಗೋಣ ಪ್ರಿಯರೇ. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ. ಭಕ್ತಿಗೋಸ್ಕರ ಕಷ್ಟಪಡ್ಬೇಕ. ಇದಕ್ಕಾಗಿ ಅಂದ್ರೆ ಯಾವ್ದಕ್ಕಾಗಿ? ಇದು ಮೇಲಿಂದ ಬೆಳ್ಕೊಂಡು ಬರ್ತಿರೋದು ಯಾವ್ದ್ರ ಬಗ್ಗೆ? ಭಕ್ತಿ. ಈ ಭಕ್ತಿಗೋಸ್ಕರ ನಾವು ಕಷ್ಟ ಪಡಬೇಕಾ? ಭಕ್ತಿಗೆ ಕಷ್ಟ ಪಡದೆ ಬರಬೇಕಾಗಿರುವಂತದ್ದು ತಾನೇ ಭಕ್ತಿ. ಕಷ್ಟ ಪಡದೆ ಬರಬೇಕಾಗಿರುವಂತದ್ದು ತಾನೇ ವಿಶ್ವಾಸ. ಪ್ರತಿ ವಾರ ಸಭೆಗೆ ಹೋದ್ರೆ ಬಂದು ಬಿಡ್ಬೇಕು ತಾನೇ ಈ ಭಕ್ತಿ ಅಂತಂದ್ರೆ ಬರಲ್ಲ. ಅದಕ್ಕೋಸ್ಕರ ಕಷ್ಟ ಪಡಬೇಕು. ಸಿನಿಮಾ ಇಷ್ಟು ದಿನ ನೋಡ್ತಿದ್ದವ್ರು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬೇಕಂದ್ರೆ ಕಷ್ಟನಾ ಈಸಿನಾ? ಕಷ್ಟ ಪಡ್ಬೇಕು. ಇಷ್ಟು ದಿನ ಬಿಗ್ ಬಾಸ್ ನೋಡ್ತಿದ್ದವ್ರು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬೇಕಂದ್ರೆ ಕಷ್ಟನೋ ಈಸಿನೋ? ನಿಲ್ಲಿಸ್ಬೇಕು. ಭಕ್ತಿಯಲ್ಲಿರಬೇಕು ಅಂದ್ರೆ ಕಷ್ಟ ಪಡಬೇಕು. ಇದರ ನಿಮಿತ್ತವಾಗಿಯೇ ಇದಕ್ಕಾಗಿಯೇ ನಾವು ಕಷ್ಟ ಪಡುತ್ತೇವೆ, ಹೋರಾಡುತ್ತೇವೆ. ಹೋರಾಟ ನಮ್ಮ ಹೃದಯದಲ್ಲಿ ಹೋರಾಟ. ಒಂದು ದೇಹದ ಮಾತು, ಇನ್ನೊಂದು ಆತ್ಮನ ಮಾತು. ಆತ್ಮ ಹೇಳ್ತಿದೆ, ದೇವರ ವಾಕ್ಯ ಹೇಳ್ತಿದೆ ಬಿಡು. ದೇಹ ಹೇಳುತ್ತೆ ಬಿಡಬೇಡ, ನೀನ್ ಮಾಡ್ತಿರೋದು ತಪ್ಪೇ ಅಲ್ಲ. ಅವ್ರು ಮಾಡ್ತಿಲ್ವಾ, ಇವ್ರು ನೋಡ್ತಿಲ್ವಾ, ಅವ್ರು ಹೇಳ್ತಿಲ್ವಾ, ಇವ್ರು ಹೇಳ್ತಿಲ್ವಾ, ನೀನು ಮಾಡೋದು ತಪ್ಪೇ ಅಲ್ಲ, ನೀನು ಮಾಡು, ನೀನು ನೋಡು. ತುಂಬಾ ಸಲ ಹೆಂಗೆ ನಮ್ಮ ಮನಸ್ಸು ಹೇಳುತ್ತೆ ಗೊತ್ತಾ? ಯಾರು ಇಲ್ಲ ನೋಡು, ಯಾರು ನೋಡ್ತಿದ್ರು, ನೀನ್ ಲೆಕ್ಕ ಕೇಳೋದ್ರೆ ನಮ್ ತಾತ ಇದಾರಲ್ಲ, ಅವ್ರನ್ನ ಒಂದ್ಸಲ ಊರಿಗೆ ಕರ್ಕೊಂಡು ಹೋಗಿ. ಅವ್ರಿಗೆ ಆಲ್ಮೋಸ್ಟ್ ಹಲ್ಲುಗಳು ಯಾವ್ದು ಇಲ್ಲ. ಹಲ್ಲುಗಳಿಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ಬ್ರಷ್ ಮಾಡಕ್ ಹೋಗಲ್ಲ, ಆಯ್ತಾ. ಬೆಂಗಳೂರಿಗೆ ಬಂದಾಗ ನಮ್ಮ ಅಪ್ಪ ಹತ್ರ ದಿನಾ ಬೆಳಿಗ್ಗೆ ಬರಬೇಕು, ದಿನಾ ಬೆಳಿಗ್ಗೆ ಬ್ರಷ್ ಮಾಡ್ಬೇಕು, ಮುಖ ತೊಳ್ಕೋಬೇಕು, ಫ್ರೆಶ್ ಅಪ್ ಆಗ್ಬಿಟ್ಟು ತಿಂಡಿ ತಿಂದು ಹೊರಡ್ಬೇಕು. ಇದು ಬೆಂಗಳೂರಲ್ಲಿ ನಮ್ಮ ತಾತ ಬಂದಾಗ ನಮ್ಮ ಅಪ್ಪ ಮಾಡಿದಂತ ಅಭ್ಯಾಸ. ಊರಿಗೆ ಕರ್ಕೊಂಡು ಹೋಗಿದ್ದಲ್ಲ, ಊರಿಗೆ ಕರ್ಕೊಂಡು ಬೆಳಿಗ್ಗೆ ಬಸ್ ಇಳಿದೆ 4 ಗಂಟೆಗೇನೋ 5 ಗಂಟೆಗೆ. ಸ್ವಲ್ಪ ಕತ್ಲಿತ್ತು, ಬೆಳಕಾದ್ಮೇಲೆ ಹೋಗ್ಬಿಟ್ಟು ಫೇಸ್ ವಾಶು ಬ್ರಷ್ ಎಲ್ಲ ಮಾಡ್ಕೊತೀವಿ. ಬನ್ನಿ ತಾತ ನೀವು ಮುಖ ತಪ್ಪಿದೆ, ಏನ್ చేసుకుంటాವನೆ ಅಂತ. ಅಲ್ಲ ನಿನ್ನೆ ಬೆಳಿಗ್ಗೆ ಮಾಡ್ಕೊಂಡ್ರಲ್ಲ ಏಮದು ಅಂತ ಅಂತೇಳಿ ಅಂತ ಅದಕ್ಕಂದ್ರು. ಅಲ್ಲ ಅಪ್ಪನ್ ಗೊತ್ತಾದ್ರೆ ಬೈತಾರೆ, ಅಪ್ಪನ್ ಗೊತ್ತಾದ್ರೆ ನನ್ನನ್ ಬೈತಾರೆ ಅಂತಂದ್ರೆ ఇక్కడ ఉన్నాడా మీ నాయన అంటాడు. ఇక్కడ ఉన్నాడా నువ్వు చెప్తావా? నువ్వు చెప్పొద్దు, నేను అది 5-6 hours ಜರ್ನಿ ಮಾಡಿದ್ರೇನೆ 300 ಕಿಲೋಮೀಟರ್ ದೂರ ಆಗಿದ ತಕ್ಷಣ ಭಯ ಹೋಯ್ತು. ಅರ್ಥ ಆಗ್ತಿದ್ಯಾ? 300 కిలోమీటర్ 350 కిలోమీటర్ దూరం అయిన తక్షణ దర్ ఇస్ నో భయ. నేను చూస్తున్నాడా, ఇది తెలుసా, నేను మోహం గడగలేదని, పలుదోమ లేదని తెలుస్తుందే లేదు కదా. నువ్వు నీకంత దోమ ఉంటే నువ్వు గడుక్కో ಅನ್ನೋ ಲೆವೆಲ್ಗೆ ಹೇಳಿದ್ರು ನನಗೆ. ಬಟ್ ಮತ್ತೆ ಅವ್ರನ್ನ ಕರೆಸ್ಕೊಂಡ್ಬಂದು ಅದು ಏನೇ ಹೇಳ್ಬಿಟ್ಟು ಅದ್ರ ಸೆಕೆಂಡ್. ಯಾಕಿದ್ದನ್ನ ಹೇಳಿದೆ ಅಂತಂದ್ರೆ, ಯಾರು ನೋಡ್ತಿಲ್ವಲ್ಲ, ನೀನು ಲೆಕ್ಕ ಕೇಳೋರು ಯಾರಿದ್ದಾರೆ ಮಾಡ್ಬಿಡು. యారో బ్రిత్రనే తనే నేను లెక్క కేడదు ನಮ್ಮ తాత ಹೇಳೋದು. మీ నాయన ఉన్నాడు కాబట్టి మొఖం కడిగాడు. ఇక్కడ ఎవరు ఉన్నారు? మీ నాయనల లేడు కాబట్టి, ఊరు మనది కాబట్టి, బస్ స్టాప్ మనది కాబట్టి, దిగగానే
ఊరు గాలి తగిలింది కాబట్టి గుండె నిక్క ఉడుచుకొని మనల్ని ఎవడరా ఆపేది అని అన్నాం. అవునా? ఇక్కడ మందే రాజ్యం, నేనే రాజు, నేనే ఏది ఊర్లో దిగగానే అది గంట కూడా కాలేదు, గంట తిరక్క ముందే మనిషే మారిపోయాడు. మనిషిలో వాయిస్ లో ఈ బేస్ పెరిగిపోయింది. ಆಶ್ಚರ್ಯపోయింది నేను. ಬಸ್ಸಲ್ಲಿ ಮತ್ತೆ ರಿಟರ್ನ್ ಬರ್ತಿದ್ವಿ. ನಮ್ಮ ತಾತನಿಗೆ ಬೀಡಿ ಹೊಡಿಬೇಕು. ಬಸ್ಸಲ್ಲಿ ಅಷ್ಟು ಜನ ಇದ್ದಾರೆ, ಬೀಡಿ ಹೊಡಿಬಾರದು. బీడీ కొట్టాలి, వద్దు బా, ఒక్క గంట ఆగు దిగిపోతాము అడగడు. ನನ್ನ ದರಿದ್ರಕ್ಕೆ ಏನಾಯ್ತು, ಯಾವತ್ತೂ ಇಲ್ಲಿರುವಂತ ಟ್ರಾಫಿಕ್ ಆವತ್ತೆ ಆಯ್ತು. 1 hour 2 hour ಆಯ್ತು, ತಡ್ಕೊಂಡಿದ್ರು ಪಾಪ. 2 hour ಆದ್ಮೇಲೆ ಏರ లాగు ತಂದೆ బీడి బా, ఏం లేదు, కొంచెం ట్రాఫిక్ ఎక్కువైంది, కాసేపు ఆగు వెళ్ళిపోతాం. ఇంకొక అరగంట వెలిగింది, అవ్వట్లేదు ఇక్కడ. అసలు ఉండలేకపోతున్నాడు, కళ్ళు పెద్ద అయిపోతున్నాయి, నోట్లో నుంచి బూతులు వచ్చేస్తున్నాయి కానీ తిట్టట్లేదు. జేబులో నుంచి బిడి తీస్తాడు, నోట్లో పెడతాడు, అగ్గిపెట్ట తీస్తాడు, కాలుద్దామా వద్దా ధైర్యం చేసి సర్రమని కాలుస్తాడు. పెట్టిగా సర్రమని కాలుతుంది కదా, కాలగానే అబ్బా అబ్బా కాల్చకూడదబ్బా, తిడతారబ్బా, తింటేస్తారబ్బా మనల్ని, ఇప్పుడు మెజెస్టిక్ వెళ్ళేంత వరకు ఉండు బా ఎదరా పొలపడచ్చు. లాస్ట్ ఏమన్నాడు తెలుసా, లాస్ట్ ఏమన్నాడు తెలుసా, నేను ఆ పక్క మలుకొని ఉన్నాను, అది ఏ గ్యాప్ లో బీడీ అతికిచ్చాడు, అతికిచ్చాడు. అతికి చూస్తే పైన పొగ, ఎక్కడరా ఏం మా కాల్చొద్దాను కదా, దిగిపోతాం అంటే ఉరకండ్రా, బీడీ కాల్చకపోతే ఇది ఒక బతికేనా ఇది. అసలు బీడీ కాల్చకపోతే ఇది అసలు బతికేనా ఇది, ఏదైతే అది వెళ్ళిపో. ఆయన మొత్తం కొట్టిండు, పక్కన కూర్చున్న నాకు దడ. ఎవరేమేనంటారో, వెనకాల కూర్చున్నోళ్ళు, ముందు కూర్చున్నోళ్ళు, పోలా కండక్టర్ వచ్చి తిడితే ఎవరు తిట్టుబడేది. మొత్తానికి మొత్తం బీడి అవగొట్టిండు. ఇంకొక గంటైనా చింతలేదురా పో, గంట దాకా మనకు బీడితో పనిలే. అలాగన్నా 10 నిమిషాలకి దిగిపోయాను అన్నమాట. ఆ మాట అన్న 10 నిమిషాలు ఏదో ఆపుకొని ఉండుంటే నాకు టెన్షన్ పోయేది కదా. ఆ 10 నిమిషాలు ఆపుకోలేకపోయిండు. అంటే ఇక్కడ ఉన్నప్పుడు పరిస్థితి వేరు, అక్కడికి వెళ్ళగానే మా తాతని ఆపేటోళ్ళు ఎవరు లేరు, ఆయనతో సాటి లేరు. అంటే ఊరు మారగానే మనకు ಪ್ರತಿದಿ ಕೂಡ ಮಾರಬಹುದು. ಊರು ಬದಲಾದ್ರೇನೆ ನಮ್ಮ ಜೀವನದಲ್ಲಿ, ವ್ಯಕ್ತಿತ್ವದಲ್ಲಿ, ಮಾತಿನಲ್ಲಿ ಎಲ್ಲವೂ ಬದಲಾಗುತ್ತೆ ಅಂತ ನಮಗೆ. ನಾವು ಈ ಬೆಂಗಳೂರಲ್ಲಿ ಬದಲಾಗೋದಕ್ಕೆ ಲಿಮಿಟೆಡ್ ಆಪ್ಷನ್ ಇದೆಯಾ, 20 ಆಪ್ಷನ್, 20 ಆಫ್ ಆಪ್ಷನ್ಸ್. ಯಾರು ನೋಡ್ತಿಲ್ಲ ಗೋ, ಯಾರು ಬರ್ತಿಲ್ಲ ಹೋಗು, ಯಾರು ಕೇಳಲ್ಲ ನೋಡು, ಯಾರು ಕೇಳಿದ್ರು ಕೇಳಿಲ್ಲ ಅಂತನು, ಯಾರು ಬಂದ್ರು ಬಂದಿಲ್ಲ ಅಂತನು, ನೋಡಿದ್ರು ನೋಡಿಲ್ಲ ಅಂತನು, ಯು ಶುಡ್ ಬಿ ಲೈಕ್ ಸೇಮ್. ನಿನ್ನೆ ದೇವರು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ, ಇವತ್ತು ದೇವರು ಹೇಗಿದ್ದಾರೋ ನಾಳೆ ಕೂಡ ಸದಾ ಏಕ ರೀತಿಯಾಗಿರುವಂತ ದೇವರಿಗೆ ಹುಟ್ಟಿದಂತ ನಾವು ದಿನಾ ಒಂದೊಂದು ವಿಚಿತ್ರವಾದಂತ ವೇಷಗಳನ್ನ ಹಾಕೊಳ್ತಿರ್ತೇವೆ. ದೇವರು ಹೇಳ್ತಿದ್ದಾರೆ ನೋ, ಯು ಶುಡ್ ನಾಟ್. ನಮ್ ತಾತನಿಗೆ 70-75 ವರ್ಷ, ಅವರಿಗೆ ಈ ಏಜ್ ಅಲ್ಲ ಆ ಲೆವೆಲ್ಗೆ ಇದೆ ಅಂತಂದ್ರೆ ನಮ್ಗೆ 20-30 ವರ್ಷ. ನಮಗೆ ಇನ್ನೆಷ್ಟು ಇರಬೇಕು, ಇನ್ನೆಷ್ಟು ಏನಂತಾರೆ ಗುಜರಿ ಇರಬೇಕು, ಹೌದಾ? ಸೊ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದಾಗ ಬೇರೆ, ನಮ್ಮ ಹೃದಯ ಯಾವತ್ತೂ ಬದಲಾಗಲ್ಲ. ನಮ್ಮ ಮನಸ್ಸುಗಳು ಬದಲಾಗ್ತಿದೆ ಅಂತಂದ್ರೆ ಕಾರಣ ಏನು ಗೊತ್ತಾ, ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ 10ನೇ ವಚನದಲ್ಲಿ, ಇದಕ್ಕಾಗಿಯೇ ನಾವು ಕಷ್ಟ ಪಡುತ್ತೇವೆ, ಹೋರಾಡುತ್ತೇವೆ. ಎಷ್ಟು ಹೋರಾಟ ಪ್ರಿಯರೇ. ನಮ್ ತಾತನಿಗಂತ ಅವತ್ತು ದಿನ ಪೂರ್ತಿ ಹೋರಾಟ.
ಅವ್ರಿಗೆ ಒಂದು ದಿನದ ಹೋರಾಟ ಆದ್ರೆ ನಮಗೆ ಪ್ರತಿ ದಿನದ ಹೋರಾಟ, ಪ್ರತಿ ಗಳಿಗೆಯ ಹೋರಾಟ, ಪ್ರತಿ ನಿಮಿಷದ ಹೋರಾಟ ಅದು ಅವರ ಹೋರಾಟಕ್ಕಿಂತ ಬಹಳ ದೊಡ್ಡದು. ಒಂದು ದಿನ ಅವ್ರ ಜೊತೆಗೆ ಹೋಗಿ ನಿನ್ನೆ ರಾತ್ರಿ ಬಿಟ್ಟು ಮತ್ತೆ ಇನ್ನೊಂದು ರಾತ್ರಿ ರಿಟರ್ನ್ ಆಗಿದ ತಕ್ಷಣ ಮನೆಗೆ ಬಂದಿದ ತಕ್ಷಣ ನಮ್ಮ ಅಪ್ಪನ ಜೊತೆ ನಾನು ಹೇಳಿದ್ ಗೊತ್ತಾ, నేను ఇంకోసారి మా అబ్బతో నేను అన్ను, ఇంకొకసారి నేను అన్ను, ఎందుకంటే నాకు సుఖంగా కనబడి నాకు సుఖంగా నా వల్ల కాదు ఇంకోసారి నేను పిలుచుకొని వెళ్ళను. ఏది ఒక్క రాత్రికే సుక్కలు చూపించాడా పక్కన ఉంటే అది మరి దేవుడు నీతో ఉండి ఎంత శ్రమ అనుభవిస్తున్నాడో ఒకసారి ఎప్పుడైనా ఆలోచించాడు. నీ పక్కన దేవుడు ఒకసారి నిలబడి ఒరే మారరా 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 అని చెబుతూ 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 ఉన్న నీ బ్రతుకు మారకపోతే ఆయన నీ పక్కన ఉండి పడుతున్నటువంటి వేదన ఎప్పుడైనా అర్థం చేసుకున్నామా? వీడి కాల్చొద్దు బా కాల్చొద్దు బా కాల్చొద్దు బా తంతరు బా నన్ను వద్దు బా చెప్పినా నేను, కానీ కాల్చుకుండా ఉండలాగా మొత్తం కాల్చాడు, అనుకున్నది చేసేసాడు. దేవుడు కూడా మనతో చెప్తుంటాడు వద్దు వద్దు వద్దు, వెళ్ళొద్దు వెళ్ళొద్దు, చెయ్యొద్దు 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 చెయ్యొద్దు. ఎంతసేపు ఆపుకోగలం, ఎంతసేపు అని ఉండగలం? ఒక రోజు, 2 రోజులు, 3 రోజులు, ఒక వారం, మొత్తానికి చెయ్యాలనుకున్నది చేసేస్తాం. మొత్తానికి చెయ్యాలనుకున్నది చేసేసినప్పుడు నీ పోరాటంలో, నీ హృదయంలో జరిగినటువంటి ఆ గొడవలు గెలిచింది ఎవరు? దేవుడా. నీ పక్కనే ఉండి నిన్ను ప్రోత్సహిస్తూ నాయనా వద్దురా 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 ఇది సరికాదని చెబుతున్నటువంటి దేవుడిని నువ్వు గెలిపించలేదు, కానీ కనబడకుండా నీ మనసులో కార్యం చేస్తున్నటువంటి సైతానికి ఎప్పుడో గెలుపునిస్తావు. ಇದಕ್ಕಾಗಿ ನೀವು ಕಷ್ಟಪಡಬೇಕು, ಇದಕ್ಕಾಗಿಯೇ ನೀವು ಹೋರಾಡಬೇಕು. ಪೌಲನು ಹೇಳ್ತಿದ್ದಾನೆ, ನಾನು ಕಷ್ಟಪಟ್ಟಿದ್ದೇನೆ, ನಾನು ಹೋರಾಡಿದ್ದೇನೆ. ಭಕ್ತಿ ಅಂದ್ರೆ ಅಷ್ಟು ಸುಲಭವಲ್ಲ ಪ್ರಿಯರೇ. ಭಕ್ತಿ ಅಂದ್ರೆ ಅಷ್ಟು ಇಟ್ ಈಸ್ ನಾಟ್ ಈಸಿ. ಅದು ಅಷ್ಟು ಸುಲಭವು ಬಹಳ 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 ಕಷ್ಟ. ಹೋರಾಡುತ್ತೇವೆ, ಕಷ್ಟಪಡುತ್ತೇವೆ, ಮುಂದಕ್ಕೆ ಹೋದಿ. ಯಾಕೆಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಯಾಕೆ ಕಷ್ಟಪಡಬೇಕು, ಯಾಕೆ ಹೋರಾಟ ಬರಬೇಕು ಅಂತಂದ್ರೆ ನಾವು ನಮ್ಮ ರಕ್ಷಕನಾಗಿರುವ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟುಕೊಂಡಿರುವುದರಿಂದ ನಾವು ಹೋರಾಡಬೇಕು, ನಾವು ಕಷ್ಟ. ಸೊ ನಂಬಿಕೆ, ಫೇತ್ ಎನ್ನುವಂಥದ್ದು, ಭಕ್ತಿ ಎನ್ನುವಂಥದ್ದು ಅಷ್ಟು ಸುಲಭವಾದದ್ದು ಅಲ್ಲ. ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಸೇವಕರಾಗಿ, ಒಳ್ಳೆ ಭಕ್ತರಾಗಿರಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಅಜ್ಜಿ ಕಥೆಗಳಂತಿರುವ ಪ್ರಾಪಂಚಿಕವಾದ ಕಥೆಗಳನ್ನ ತಳ್ಳಿಬಿಟ್ಟು ಸಾಧನೆ ಮಾಡಿರಿ. ನೀವು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿರಿ, ಸಾಧನೆ ಮಾಡಿಕೋ. ಅದು ನಿನಗೂ ಒಳ್ಳೆಯದು, ನಿನ್ನ ಕುಟುಂಬಕ್ಕೂ ಒಳ್ಳೆಯದು. ಅದು ಇಹಪರಗಳಲ್ಲಿಯೂ ಜೀವ ವಾಗ್ದಾನವಾದಕ್ಕೆ ಉಂಟು. ಅಂತ ಒಳ್ಳೆ ಭಕ್ತಿಯಲ್ಲಿ ನಾವು ಬೆಳೆಯೋಣ ಪ್ರಿಯರೇ. ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಡ್ತಾರೆ. ಸತ್ಯವಾಕ್ಯವನ್ನು ದೇವರು ನಮಗೆ ತಿಳಿಸ್ತಿದ್ದಾರೆ. ಇಲ್ಲಿ ಹಣಕ್ಕಾಗಿಯೋ ಮನುಷ್ಯರಿಗಾಗಿಯೋ ಸೇವೆ ಮಾಡುತ್ತಿರುವಂತವರು ಯಾರು? ದೇವರಿಗೋಸ್ಕರ ಸೇವೆ ಮಾಡುತ್ತಿರುವಂತವರು ಇದ್ದಾರೆ. ದೇವರನ್ನು ನೋಡಿಯೇ ಸೇವೆಗೋಸ್ಕರ ನಿಂತವರು ಅನೇಕರು ಇದ್ದಾರೆ. ಇನ್ನು ಮುಂದೆ ಬರುವಂತವರು ಕೂಡ ಅಂತವರಾಗಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಬರುವಂತವರು ಕೂಡ ಭಕ್ತಿಯಲ್ಲಿರಬೇಕು ಅಂತಂದ್ರೆ ಮೊದಲಿದ್ದಂತ ನಮ್ಮನ್ನು ನೋಡಿ ಅವರ ಭಕ್ತಿ. ಸೊ ನಾವು ಮೊದಲು ಭಕ್ತಿ ಇರೋಣ, ಕಷ್ಟಪಡೋಣ, ಹೋರಾಡೋಣ. ಲೋಕದಲ್ಲಿ ನಿಮಗೆ ಶ್ರಮೆಗಳು ಉಂಟು, ಆದ್ರೆ ನೀವಂತ ಹೆದರಬೇಡಿ. ನಾನು ಲೋಕವನ್ನು ಏಕೆಂದ್ರೆ ನನ್ನ ಹೆಸರು ಜಯಶ್ರೀ, ಜಯಿಸಿರುವುದರಿಂದ ನನ್ನ ಹೆಸರು. ನೀವು ಕೂಡ ಲೋಕವನ್ನು ಜಯಿಸೋಣ. ಹೋರಾಟಗಳು ಬರ್ತವೆ, ಕಷ್ಟಗಳು ಬರ್ತವೆ, ಎಲ್ಲವೂ ಬರ್ತವೆ. ನಂಬಿಕೆಯನ್ನು ಮಾತ್ರ ನಾವು ಕಾಪಾಡ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿತವಾಗಿ ಭಾವಿಸುತ್ತೇವೆ. ಪಲುಮಾರು ಐದೊಲಗೆ ನಾನು ನೀ ಪರಲೋಕ ದರ್ಶನముంది విలువైన నీ దివ్య పిలుపుకు నీ తగినట్లు జీవించనైతి.
పలుమార్లువైదొలగి నాను నీ పరలోక దర్శనము నుండి విలువైన నీ దివ్య పిలుపుకు నే తగినట్లు జీవించనైతి అయినా నీ ప్రేమతో నన్ను దరి చేర్చినావు ప్రతి చోట నీ సాక్షిగా ప్రభువా నన్నుండనిమ్ము. ఇదిగో దేవా నా జీవితం ఆపాదమస్తకం నీకంకితం. ఇదిగో దేవా నా జీవితం ఆపాదమస్తకం నీకంకితం. శరణం నీ చరణం శరణం నీ చరణం శరణం నీ చరణం శరణం నీ చరణం. ఇదిగో దేవా నా జీవితం ఆపాదమస్తకం నీకంకితం. ఇదిగో దేవా నా జీవితం ఆపాదమస్తకం ನೀಕಂಕಿತಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಸ್ವಾಮಿ, ನಮ್ಮನ್ನು ನೀವು ಬಲಪಡಿಸುತ್ತಿದ್ದೀರಿ, ನಿಮ್ಮ ಮಾತುಗಳಿಂದ ಎಚ್ಚರಿಸುತ್ತಿದ್ದೀರಿ, ನಡೆಯಬೇಕಾದ ಮಾರ್ಗವನ್ನು ನಮಗೆ ನೀವು ತೋರಿಸುತ್ತಿದ್ದಕ್ಕಾಗಿ ನಮಗೆ ವಂದನೆಗಳು ಸಲ್ಲುತ್ತದೆ. ಸ್ವಾಮಿ, ನಾವು ಕೇವಲ ಕೇಳುವವರಾಗಿದ್ದು ಬಿಟ್ಟು ಬಿಡು, ಕೇವಲ ಕೇಳುವವರಾಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ, ಕೇಳಿದ ಮಾತುಗಳ ಪ್ರಕಾರವಾಗಿ ಜೀವಿಸುವವರಾಗಿ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವವರಾಗಿ, ಆ ಭಕ್ತಿಗೋಸ್ಕರ ಕಷ್ಟಪಟ್ಟು ಆ ಭಕ್ತಿಗೋಸ್ಕರ ಹೋರಾಡಿ ನಿಮಗೆ ಜಯವನ್ನ ಕೊಡುವವರಾಗಿ ನಾವಿರುವಂತೆ ಸಹ ಕರ್ತನೆ. ಒಂದು ಮನುಷ್ಯರು ಮತ್ತೊಂದು ಮನುಷ್ಯನಿಗೆ ಹಿಂಸೆ ಕೊಟ್ಟರೆ ಕರ್ತನೆ ಸಹಿಸಿಕೊಳ್ಳದೆ ಇರಬೇಕಾದ್ರೆ ಎಷ್ಟೋ ವರ್ಷಗಳಿಂದ ನಾವು ನಿಮ್ಮನ್ನ ನಂದಿಸುತ್ತಿದ್ದೇವೆ, ನೋಯಿಸುತ್ತಿದ್ದೇವೆ, ಕಣ್ಣೀರಿಗೆ ಗುರಿ ಮಾಡುತ್ತಿದ್ದೇವೆ ಸ್ವಾಮಿ. ಆದಾಗ್ಯೂ ನೀವು ನಮ್ಮನ್ನು ಬಿಡಲಿಲ್ಲ ಸ್ವಾಮಿ, ಆದರೂ ನೀವು ನಮ್ಮನ್ನು ತೊರೆಯಲಿಲ್ಲ ಸ್ವಾಮಿ. ನಮಗೋಸ್ಕರ ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ನಮಗೋಸ್ಕರ ಯುದ್ಧ ಮಾಡುತ್ತಿರುವಂತ ದೇವರು ನೀವು. ಇಂಥ ಒಳ್ಳೆ ದೇವರನ್ನು ಹೊಂದಿಕೊಂಡಿರುವ ನಾವು ಧನ್ಯರು ಸ್ವಾಮಿ. ಕರ್ತನೆ, ನೀವು ನಮಗೆ ಯಾವ ಮಾತುಗಳನ್ನಾದ್ರೆ ಬೇಡ ಎಂಬುದಾಗಿ ಹೇಳ್ತಾರೆ ನಾವು ಬಿಟ್ಟು ಬಿಡುವಂತ ಒಳ್ಳೆ ಮನಸ್ಸನ್ನು ನಮಗೆ ಕೊಟ್ಟು ಬಿಡಿಸಿ. ಯಾವ ವಿಷಯಗಳನ್ನಾದ್ರೆ ನೀನು ಮಾಡು ಎಂಬುದಾಗಿ ನೀವು ನಮಗೆ ಬೋಧಿಸುತ್ತಿದ್ರೆ ಅವುಗಳನ್ನು ಮಾಡುವಂತ ದೃಢ ಸಂಕಲ್ಪವನ್ನು ನಮ್ಮಲ್ಲಿ ನೀವು ಕಳಿಸಿ. ಕರ್ತನೆ, ನಿಜವಾಗಲೂ ಮನುಷ್ಯರಾಗಿ ನಾವು ಬಲಹೀನರು, ಆದರೆ ನೀವು ನಮ್ಮಲ್ಲಿಟ್ಟಂತ ಆತ್ಮ ಬಲಹೀನವಾದಂತ ಆತ್ಮವಲ್ಲ, ಹೇಳಿತನವಾದಂತ ಆತ್ಮವಲ್ಲ, ಅದು ಬಲ, ಪ್ರೀತಿ, ಶಿಕ್ಷಣ ಉಳ್ಳಂತ ಆತ್ಮವಾಗಿದೆ. ಆ ಆತ್ಮನ ಮಾತುಗಳನ್ನು ಕೇಳಿ ಈ ನಮ್ಮ ಭೂಯಾತ್ರೆಯ ಚಿಂತೆಯನ್ನು ಎಲ್ಲವನ್ನು ತೆಗೆದುಬಿಟ್ಟು ಆತ್ಮೀಯ ಯಾತ್ರೆಯಲ್ಲಿ ಬಲವಾಗಿ ಸ್ಥಿರವಾಗಿ ಮುಂದಕ್ಕೆ ಸಾಗುವ ಭಾಗ್ಯವನ್ನು ನಮಗೆ ದಯಪಾಲಿಸಿದೆ ಸ್ವಾಮಿ. ನೀವು ಹಾಗೆ ಮಾಡುತ್ತೀರೆಂಬುದಾಗಿ ನಾವು ನಂಬುತ್ತಾ, ಕೇಳಿದ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತದ್ದಾಗಿರಬೇಕೆಂಬುದಾಗಿ ನಮ್ಮನ್ನು ನಾವು ಕೇಳಿಕೊಳ್ಳುತ್ತಾ, ಸೇರಿ ಬಂದಿರುವಂತ ಎಲ್ಲರನ್ನ ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಾ, ಸಮಸ್ತವಾದಂತಹ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮ ಬಗ್ಗೆ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.